ವಾಚನಿಯ ಚೋಮನ ಮಕ್ಕಳು ನಾವುಗಳು, ಚೋಮನ ಮಕ್ಕಳು ನಾವುಗಳು, ಚೋಮನ ಮಕ್ಕಳು ನಾವುಗಳು, ಚೋಮನ ಮಕ್ಕಳು ನಾವುಗಳು. ಕಣ್ಣಿನ ಒಳಗೆ ನೋವಿರುವವರು, ಮಣ್ಣಿನ ಒಳಗೆ ಮುಖವಿರುವವರು, ತಾಯನ್ನಗಲಿದ ಮಕ್ಕಳು ನಾವು, ನೋವನಪ್ಪಿದವರು ನಾವು, ನೋವನಪ್ಪಿದವರು. ಚೋಮ ಹೋ ಚೋಮ, ಚೋಮ ಹೋ ಚೋಮ. ಉಕ್ಕಿನ ಮೈ, ಹೂವಿನ ಮನಸ್ಸು, ಭೂಮಿಯ ಮಾಡುವ ಗೇಣಿಯ ಕನಸು, ಕನಸು ಕನಸು ಕನಸು, ಕನಸು ಕನಸು ಕನಸು. ಉಕ್ಕಿನ ಮೈ, ಹೂವಿನ ಮನಸ್ಸು, ಭೂಮಿಯ ಮಾಡುವ ಗೇಣಿಯ ಕನಸು, ಕನಸು ಕನಸು ಕನಸು, ಕನಸು ಕನಸು ಕನಸು. ಭೂಮಿ ತಾಯಿಯ ಮಲ ಮಕ್ಕಳು ನಾವು, ಚೋಮನ ಎಲುಬುಗಳು ನಾವು, ಚೋಮನ ಎಲುಬುಗಳು. ನೆಲದ ದಾರ ತಪ್ಪಿದ ಜನರು, ಮುಗಿಲಿನ ಆಸರೆ ಸಿಗದವರು, ನೆಲದ ದಾರ ತಪ್ಪಿದ ಜನರು, ಮುಗಿಲಿನ ಆಸರೆ ಸಿಗದವರು. ಹೇ ಕಮ್ಮಿ ಬಿದ್ದರು ಆ ನಿನ್ನ ಕರುಗಳನ್ನು ಹಸುವಿನಿಂದ ಕೆಡುವುದಿಲ್ಲ ಅಲ್ವಾ? ಓಯ್ ಮಾಪಿಳೆ, ಕರುಗಳು ಎಂತದ್ದು ಮಾರಾಯ? 3 ವರ್ಷ ಪ್ರಾಯದ ಎತ್ತುಗಳವು. ಈ ಸಾರಿ ಮಳೆಗಾಲಕ್ಕೆ ನೇಗಿಲು ಕಟ್ಟುತ್ತೇನೆ. ಅದಕ್ಕೆ ಕೇಳಲು ಬಂದೆ. ಅವುಗಳನ್ನು ಇಟ್ಟುಕೊಂಡು ನೀನು ಮಾಡುವುದು ಏನಿದೆ? ನನಗೆ ಕೊಡು, ಅಗದಿಯಿಂದ ನಿನಗೆ 10 ರೂಪಾಯಿ ಕೊಡುತ್ತೇನೆ. 10 100 ಕೊಟ್ಟರೂ ಬೇಡ. ಮಾರಿ ಹೊಲೆಯ, ನಿನ್ನದೇನು ಗದ್ದೆಯ ಹೊಲವ? ನಿನಗೆ ಗೇಣಿ ಕೊಡುವವರು ಯಾರು? ಸುಮ್ಮನೆ ಅವುಗಳನ್ನು ಅಡ್ಡಿಯಲ್ಲಿ ಕಟ್ಟಿಕೊಂಡರೆ ನಿನಗೆ ಬರುವ ಭಾಗ್ಯವಾದರು ಏನು? ಇಲ್ಲ ಮಾಪಿಳ್ಳೆ, ನನ್ನ ಕರುಗಳು ಎತ್ತುಗಳಾಗಿವೆ. ನಾನು ಅವುಗಳನ್ನು ಸುಮ್ಮನೆ ಇರಿಸ್ಕೊಂಡಿಲ್ಲ. ನಮ್ಮಪ್ಪಯ್ಯ ಅಜ್ಜಯ್ಯ ದನಿಗಳಲ್ಲಿ ಸೇವೆ ಮಾಡ್ಕೊಂಡು ಬಂದಿರು. ನನ್ನ ಮನಸ್ಸಿನಲ್ಲಿರೋದನ್ನು ಅವ್ರಿಗೆ ಹೇಳಿದ್ರೆ ಖಂಡಿತ ನಡೆಸ್ಕೊಡ್ತಾರೆ. ದನಿಯರಲ್ಲಿ ಹೋಯಿ ಒಂದು ಮುಡಿ, ಒಂದೇ ಒಂದು ಮುಡಿ ಗದ್ದೆಯನ್ನಾದರೂ ನನಗೆ ಗೇಣಿ ಕೊಡಿರೆಂದು ಕೇಳುವೆ. ಓಯ್ ಮಾಪಿಳ್ಳೆ, ಈ ಮಳೆಗಾಲಕ್ಕೆ ನನ್ನ ಎತ್ತುಗಳು ನೇಗಿಲು ಹೊರೋದು ಖಂಡಿತ. ಏನು ಚೋಮ, ಬೆಳಗ್ಗೆ ಎದ್ದದ್ದೆ ಕಳ್ಳು ಕುಡಿದದ್ದು? ನಿನ್ನ ಆಸೆ ಕುತ್ತಿಗೆವರೆಗೂ ಇದ್ದರೇನು ಅಲ್ಲ? ನೀನು ಅವರ ಮುಂದೆ ನಿಂತು ಬಾಯಿ ಬಿಟ್ಟು ಕೇಳುವಷ್ಟು ಧೈರ್ಯ ಇದೆಯಾ? ನೀನು ಕೇಳಿದರು ಕೊಡಲಿಕ್ಕೆ ಅವರಲ್ಲಿರುವುದೇನು? ನೋಡು ಚುಮ್ಮ, 10 ಅಲ್ಲದಿದ್ದರೆ 12. ಅವುಗಳನ್ನು ಮಾರುವ ಮನಸ್ಸಾದಾಗ ನನ್ನಲ್ಲಿಗೆ ಬಾ, ನಗದಿಯಿಂದ ಹಣ ಕೊಡುತ್ತೇನೆ. ಸುಮ್ಮನೆ ಅವುಗಳನ್ನು ಹಟ್ಟಿಯಲ್ಲಿ ಕಟ್ಟಿಕೊಂಡು ಮುದಿಗೊಡ್ಡು ಮಾಡಬೇಡ. ಕಡೆಗೆ ಕಸಾಯ ಕಾನಿಗೆ ಮಾರಿದರೂ 3 ಕಾಸು ಹುಟ್ಟುವುದಿಲ್ಲ. ನಾನಿನ್ನು ಬರುತ್ತೇನೆ, ಯೋಚನೆ ಮಾಡಿ ನೋಡು. ಹೊಲ್ತು ಇರುವಾಗಲೇ ನೇಗಿಲು ಹಿಡಿಯಬೇಕೆಂದು ಆಸೆ ಮಾಡಿದ್ದೆ. ಆದರೆ ಅವಳಿಗೆ ಅದನ್ನು ಕಾಣುವ ಋಣ ಇಲ್ಲದೆ ಹೋಯಿತು. ಸಾಯುವುದರೊಳಗೆ ನಾನಾದರೂ ಆ ಭಾಗ್ಯ ಪಡೆದೇನು? ನನ್ನ ಮಕ್ಕಳು ಕಂಡಾರು. ತಗೊಳ್ಳಿ, ದನಿಗಳ ಮನೆಗೆ ಹೋಗಿ ಬನ್ನಿ. నేను ಈ ಹಬ್ಬದಲ್ಲಿ ಉಳಿದಿದ್ದೇನಾದ್ರು ತಿಂಡಿಗೆ ಸಿಕ್ಕಿತ್ತು. ಆಯ್ತಕ್ಕ. ಬಿಳಿ, ಅಪ್ಪ, ಏ ಬಿಳಿ, ನೀ ಅಂತ
ಅವರು ಒಪ್ಪೋದು ಅಂತ್ಯಾ? ಯಾವುದಕ್ಕೆ? ಓ, ಗೇಣಿಗೆ ನನ್ಗೊಂದಿಷ್ಟು ನೆಲ ಕೊಡ್ಲಿಕ್ಕೆ. ಅಪ್ಪ, ದನಿಯರನಿಗೆ ಬಾಯಿ ತೆಗೆದು ಮರ್ಯಾದೆ ಕಳ್ಕೋಬೇಡ. ಅಂದ್ರೆ ನನ್ನ ಇಷ್ಟು ವರ್ಷದ ಸೇವೆಗೆ ನೀನೇ ಮಣ್ಣಾಗ್ತೀಯೇನೋ? ಅಪ್ಪ, ನೀನು ಸುಮ್ಮನೆ ಇಲ್ಲದೆ ಇರೋ ಚಿಂತೆನ ಕಟ್ಕೊಳ್ತಿ. ಒಲೆಯನಾಗಿ ಹುಟ್ಟಿ ನಮ್ಮ ನೆಲೆಗೂ ಮೀರಿದ ಆಸೆ ಹಿಡಿದರೆ ಹೇಗೆ? ಈಗ ನಮಗೆ ಯಾವುದಕ್ಕೆ ಕಮ್ಮಿ? ಧನಿಗಳ ಸೇವೆಯಲ್ಲಿ ಗಂಜಿಗೆಂದೂ ಕೊರತೆ ಆಗಿಲ್ಲ. ಅದನ್ನ ಬಿಟ್ಟು ಭೂಮಿ ಮಾಡುತ್ತೇನೆಂದು ಹೋಗಿ ಇಲ್ಲದ ನೋವುಗಳನ್ನ ತಳ್ಕೋಬೇಕು ಏಕೆ? ನೀನಲ್ಲವೇ ಚೋಮ? ತೋಟದ ದೊರೆಗಳು 20 ರೂಪಾಯಿಗಳನ್ನು ನಿನಗೆ ದಾನವಾಗಿ ಬಿಟ್ಟಿದ್ದಾರೆ ಎಂದು ತಿಳಿದೀಯಾ? ಹೇಗೆ 20 ರೂಪಾಯಿ? ಏಕೆ 20 ರೂಪಾಯಿಗಳಲ್ಲವೇ? ಕೊಟ್ಟ ಹಣಕ್ಕೆ ಬಡ್ಡಿ ಗಿಡ್ಡಿ ಇಲ್ಲವೆಂದು ತಿಳಿದೀಯಾ? ಕೊಂಡದ್ದನ್ನು ಕೊಡುವ ಯೋಚನೆ ಇಲ್ಲದ ಜನ ನೀವು. ಹೇಳು, ಯಾವಾಗ ತೋಟಕ್ಕೆ ಹೊರಡ್ತಿ? ನಾಳೆ ಶನಿವಾರ ಬರ್ತೇನೆ. ಹೊರಡೋದಕ್ಕೆ ತಯಾರಾಗಿರು, ತಿಳಿತಾ? ಅಪ್ಪ, ತೋಟದ ಸಾಲ ಉಳಿದಿಲ್ಲ ಅಂದಿದ್ದೆ? ಹೌದು, ಧನಿಯರಲ್ಲೂ ಅದೇ ಅಂತಿದ್ದೇನೆ. ಈಗ ಅವ್ರ ಮುಂದೆ ಎಂತ ಹೇಳೋದು? 4-5 ವರ್ಷದಿಂದ ಕೂಲಿಗೆ ಕರೆಯದೇ ಇದ್ದವರು ಈಗಲೇ ಬರಬೇಕೆ? ನನ್ನ ಎತ್ತುಗಳನ್ನ ನೇಗಿಲಿಗೆ ಕಟ್ಟುವ ದಿನ ಹತ್ತಿರವಾಗುತ್ತಿದ್ದಂತೆ. ಅಪ್ಪ, ಈ ವರ್ಷ ತೋಟದ ಕೆಲಸಕ್ಕೆ ಕೂಲಿ ಆಳುಗಳು ಕಮ್ಮಿ ಬಿದ್ದಿರ್ಬೇಕು. ಅದಕ್ಕೆ ದೂರದ ನಮ್ಮ ಊರಿಗೂ ರೈತರು ಬಂದಿರೋದು. ಅಪ್ಪ, ನೀನು ಎತ್ಕೊಳ್ಳ ಮಾರ್ಬಿಟ್ಟು ತೋಟ ಸಾಲ ತೀರಿಸ್ಬಿಡು. ಈ ವಯಸ್ಸಿನಲ್ಲಿ ನಿನ್ನಿಂದ ತೋಟದ ಕೆಲಸ ಆಗೋದು ಅಷ್ಟರಲ್ಲೇ ಇದೆ. ಬೆಳ್ಳಿ, ಎತ್ತುಗಳನ್ನ ಮಾರುವ ಮಾತನ್ನು ಎತ್ತಬೇಡ. ಅವು ಸಿಕ್ಕ ಹೊಸದ್ರಲ್ಲಿ ಅವುಗಳ ವಾರಸುದಾರ ಯಾರಾದರೂ ಬಂದು ಕೇಳಿದ್ರೆ ಆಗ್ಲೇ ಕೊಟ್ಟು ಬಿಡ್ತಿದ್ದೆ. ಆದರೆ ಈ 3 ವರ್ಷ ಅವು ನನ್ನ ಮಕ್ಕಳಾಗಿ ಬೆಳೆದು ನಿಂತಿವೆ. ನನ್ನ ಮನಸ್ಸಿನಲ್ಲಿ ಒಂದು ಹೊಸ ಆಸೆಯನ್ನೇ ಹುಟ್ಟಿಸಿವೆ. ಸರಿ ಸರಿ, ಎತ್ತುಗಳನ್ನ ದನಿಯಲ್ಲಿರಿಸಿ 20 ರೂಪಾಯಿ ಕಡ ತಂದ್ಕೊಳ್ಳೋಣ. ಎಲ್ಲಿಂದ ತಂದ್ರು? ತಂದದ್ದನ್ನು ಮರಳಿ ಸಲ್ಲಿಸಲು ನಮ್ಮ ಜೀವನದಲ್ಲಿ ಹಾದಿ ಏನಿದೆ? ಇರುವುದೊಂದೇ ಹಾದಿ, ಕಾಫಿ ತೋಟಕ್ಕೆ ಹೋಗಿ ಋಣ ತೀರುವವರೆಗೂ ದುಡಿಯೋದು. ಅಪ್ಪ, ವರ್ಷಕ್ಕೆ 1000 ಜನ ಕೂಲಿ ಆಳುಗಳು ತೋಟದ ಕೆಲಸಕ್ಕೆ ಹೋಗುತ್ತಾರೆ ಬರುತ್ತಾರೆ. ನೀನು ಹೋಗುತ್ತಿದ್ದೆ ಬರುತ್ತಿದ್ದೆ. ಹೋಗುವಾಗ ಇದ್ದಷ್ಟೇ ಶ್ರೀಮಂತಿಕೆ, ಬರುವಾಗ ನೀನು ತೋಟದ ಕೆಲಸ ಮಾಡಿದರೂ ಕಡ ತೀರುತ್ತೆ ಅನ್ನೋ ನಂಬಿಕೆ ಏನು? ನಿನ್ನ ಕೈಗೆ ನಗದಿಯಿಂದ ದೊರೆತ ಬಿಡುಗಾಸು ಏನ ಸಂದಾಯಕ್ಕೆ ಮುಟ್ಟು ಹಾಗಿಲ್ಲ. ಕಾಫಿ ತೋಟದ ಬಳಿ ಹೆಂಡನ ಅಂಗಡಿಗಳಿಗೇನು ಕಮ್ಮಿ? ಬಿಳಿ, ಇದೆಲ್ಲ ಆಗದ ಮಾತುಗಳು. ನಾಳೆ ಶನಿವಾರ, ಮೊನ್ನೆಲ ಮನೆಯ ಮುಂದೆ ಯಮದೂತನಂತೆ ಬಂದು ನಿಂತುಕೊಳ್ಳುವ. ಅವನೆದುರಿಗೆ ನಿನ್ನ ಮಾತುಗಳೆಲ್ಲ ಎಂತ ಪ್ರಯೋಜನಕ್ಕೆ ಬರುವುದಿಲ್ಲ ನೋಡು. ನಾವುಗಳು ಸುಮ್ಮನೆ ಯೋಚನೆ ಮಾಡುವುದಷ್ಟೇ. ನಾನೇ 4 ತಿಂಗಳು ಹೋಗಿ ಬರ್ತಾನೆ. ಅಷ್ಟರ ಮೇಲೆ ಎಂತ ಆಗುವುದಿದೆ ಅದನ್ನು ನೋಡುವ. ಇಲ್ಲ ಅಂದ್ರೆ ನಮ್ಮ ಚೆನ್ನಿಯ ಗುರುವ್ರನ್ನ ಕಳಿಸ್ಬೇಕು. ಆದರೆ ಅವರಿನ್ನು ಮಕ್ಕಳು. ಅಪ್ಪ, ಅವರಿನ್ನೂ ಸಣ್ಣವರೇನು? ಒಣೆಯನರಿಗೂ ಸಂಸಾರ ಹೂಡ್ಬೇಡ್ವೆ? ಅವರಿಗೀಗ ಮದುವೆಯ ಪ್ರಾಯ ಬಂದಿದೆ. ಇನ್ನು ನಾಳೆಯ ಒಲತಿಯರನ್ನು ಕೂಡಬೇಕಾದವರನ್ನು ಮನೆಯಲ್ಲಿರಿಸಿಕೊಳ್ಳುವುದು ಸಮವೇ? ಅಪ್ಪ, ಇಲ್ಲಿ ದಿನನಿತ್ಯ 2 ಪಾವು ಭತ್ತಕ್ಕಾಗಿ ದುಡಿಯುವುದಕ್ಕಿಂತ ಅಲ್ಲಿ ಹೋಗಿ ತೋಟದಲ್ಲಿ ದುಡಿದರೆ ತಿಂಗಳಿಗೆ 8-10 ನಗದು ರೂಪಾಯಿ ಕೈಗೆ ಬರುತ್ತೆ. ಹೌದು ಬೆಳಿ, ನಮ್ಮ ಚೆನ್ನಿಯನ್ಗೆ ಮದುವೆ ಆಸೆ ಹುಟ್ಟಿಸಿದ್ರೆ 4 ಕಾಸು ಉಳಿಸಿಕೊಂಡು ಬಂದಾನು. ಆದ್ರೆ ಅಲ್ಲಿಯ ಸಹವಾಸದಿಂದ ಕುಡಿಯುವುದನ್ನ ಕಲಿತು ಸಾಲ ತೀರಿಸೋ ಬದಲು ಹೆಚ್ಚಿಸ್ಕೊಂಡು ಬಂದ್ರೆ ಮಾತಿನಲ್ಲೇ ಸಮಯ ಹೋಯ್ತು. ಮುಂದೆ ಹೇಗಾಗುವುದಿದೆಯೋ ಹಾಗೆ ಆಗ್ಲಿ. ನಿನ್ನ ಮಾತಿನಂತೆ ಅವರೇ ಹೋಗ್ಲಿ. ನಾನೀಗ ದನಿಗಳಲ್ಲಿ ಹೋಗಿ ಬರ್ತೇನೆ. ಕೆಲಸದ ಸಮಯ ಮೀರಿ ಹೋಯ್ತೋ ಏನೋ.
ನಾನಿನ್ನು ತಡ ಮಾಡಿದ್ರೆ ದನಿಗಳು ಸಿಟ್ಟಿಗೆ ಹೇಳುವರಷ್ಟೇ. ಹೌದಪ್ಪ. ಹಾ ಬೆಳ್ಳಿ, ನಾನು ಹೋಗಿ ಬರ್ತೇನೆ. ಸರಿಪ್ಪ. ಆಯ್ತಾ? ಹಾ. ಅಪ್ಪ. ಹಾ ಕಟ್ ಕಟ್. ಬೆಳ್ಳಿ, ಅಪ್ಪ. ಶನಿಯ ಗುರುವ್ರಿಗೆ ತೋಟದ ಸಂಗತಿ ತಿಳಿಸ್ಬಿಡ, ಆಯ್ತಾ? ಸರಿ ಅಪ್ಪ. ಹಾ. ಅಪ್ಪ. ನೀವು ತಿನ್ನಿ ಮಕ್ಕಳ, ನೀವು ತಿನ್ನಿ. ಅಪ್ಪ ಬನ್ನಿ ಮಕ್ಕಳ. ಅಡ್ಬಿದ್ದೆ ದಣಿ. ಮೊಪ್ಪನ ಚೋಮನ ಮೈ ನೆಟ್ಟಗಾಯಿತೆ. ಹೌದು ಚೋಮ, ಆ ನಿನ್ನ ಎತ್ತುಗಳನ್ನ ನೀನು ದೇವರಿಗೆ ಬಿಟ್ಟಿದ್ದೀಯೇನು? ನನ್ನ ಮನೆ ಎತ್ತಿನ ಜೋಡಿ ಮುದಿಯಾಗುತ್ತವಂತೆ. ಇನ್ನು ಅವನ್ನು ನಂಬಿ ಈ ವರ್ಷದ ಮಳೆಗಾಲ ಕಳೆಯುವಂತಿಲ್ಲ. ನಿನ್ನ ಜೊತೆಯನ್ನ ಯಾಕೆ ಕಟ್ಟಬಾರದು? ನೀನದನ್ನ ಕ್ರಯಕ್ಕೆ ಕೊಟ್ಟರೂ ಅಡ್ಡಿ ಇಲ್ಲ. ಇಲ್ಲ, ನಿನ್ನದಾಗಿ ಅವು ನನ್ನ ಮನೆಯಲ್ಲಿದ್ದರೂ ಆಯ್ತು. ಏನೋ ಸುಮ್ಮನಾಗಿ ಬಿಟ್ಟೆ. ನಿನ್ನ ಎತ್ತುಗಳನ್ನು ನೇಗಿಲಿಗೆ ಕಟ್ಟುವುದಿಲ್ಲವೆಂದು ಹೊರಕ್ಕೆ ಹೊತ್ತಿದ್ದೀಯೇನು? ದಣಿ, ನೇಗ್ಲಿ ಕಟ್ಟದೆ ಇರ್ಲಿಕ್ಕೆ ನಾನೇನು ಬಸವನ್ನಾಡ್ಸೋನೆ? ಹಾ, ಹಾಗಿದ್ದರೆ ಈ ವರ್ಷದ ಮಳೆಗಾಲಕ್ಕೆ ನಿನ್ನ ಎತ್ತುಗಳನ್ನೇ ಕಟ್ಟಿಬಿಡು. ನಾನು ಬೇರೆ ಜೊತೆಯನ್ನು ಹುಡುಕುವುದು ಬೇಡವಷ್ಟೇ. ಕ್ರಯ ಎಷ್ಟೆಂದು ಹೇಳು. ಇಲ್ಲ, ಇಲ್ಲಿ ಕಂಡವರು ಹೇಳು. ಅಯ್ಯ, ನನ್ನ ಎತ್ತುಗಳನ್ನ ಕ್ರಯಕ್ಕೆ ಮಾರುವ ಮನಸ್ಸಿಲ್ಲ. ಅಲ್ಲದೆ ಅವು ತಮ್ಮ ಕೆಲಸಕ್ಕೆ ಅಲ್ಲದ್ದು ಅಲ್ಲ. ಏನೋ ನನ್ನ ಮನಸ್ಸಿನಲ್ಲಿ ಒಂದು ಆಸೆ, ಅದೊಂದನ್ನ ತಾವು ನಡೆಸ್ಕೊಟ್ರೆ ಆಗ್ತಿತ್ತು ದಣಿ. ಬಂದೆ ಸೋಮ. ದಣಿ, ಅಮ್ಮ ಕರೀತಿದ್ದಾಳೆ. ಸೋಮ, ದಣಿ, ನೀನು ಹೋಗಿ ಬಿಡ್ಬೇಡ, ನಿನ್ನೊಂದಿಗೆ ಮಾತಾಡ್ಲಿಕ್ಕೆ. ಒಡೆಯರು ದೊಡ್ಡ ಮನಸ್ಸು ಮಾಡಿ ನನಗೊಂದು ಗೇಣ್ ನೆಲ ಕೊಟ್ಟರು ಸಾಕು. ನನ್ನ ಎತ್ತುಗಳನ್ನು ಹೂಡೇನು, ದುನಿಯರ್ ನೆಲದಲ್ಲೂ ದುಡ್ದೇನು. ನನ್ನ ಎತ್ತುಗಳಿಗೆ ಎರಡು ನೆಲದಲ್ಲಿ ದುಡಿಯೋದು ಎಂತ ದುಡ್ದು. ಹಾ ಸರಿ. ಏನೋ ಸೋಮ, ಒಬ್ಬನೇ ಬಯಲಾಟ ನಡೆಸಿಯಾ ಹೇಗೆ? ಇಲ್ಲ ಇಲ್ಲ, ಎಂತ ಇಲ್ಲ. ಕತ್ತಲಾಗುತ್ತಾ ಬಂತು, ಹೋಗುವುದಿಲ್ಲ ಹೆಂಡದಂಗಡಿಗೆ. ನಿನ್ನ ಪಾಲಿನದು ಮುಗ್ದೇ ಹೋಗಿರ್ಬೇಕು. ಸೋಮನ ಸವಾರಿ ಇಂದು ಬಿರುಮ ಪೂಜಾರಿ ಅಂಗಡಿಗೆ ಹೋಗುವುದಿಲ್ಲವೋ? ಚೌಮನಿಗೆ ಹೆಂಡದಂಗಡಿ ಮರೆಯಾಗುವುದುಂಟೆ? ಇಲ್ಲ, ಹೋಗುದಿಲ್ಲ. ಆ ಮತ್ತೇನು ಕುಳಿತೆ? ಹೋಗಿ ಆ ನಿನ್ನ ದುಡಿಯನ್ನಾದರೂ ಬಾರಿಸಬಹುದಲ್ಲ. ದನಿಯರಲ್ಲಿ ಇಷ್ಟೆಲ್ಲ ಮಕ್ಕಳಿದ್ದಾರೆ. ಈ ಜೋಮನ್ಗೂ ಒಂದಿಷ್ಟು ಹಾಳು ಕೊಂಪೆಯನ್ನ ಗೇಣಿ ಕೊಟ್ಟಿದ್ರೆ ನಿಮ್ಮ ಹೆಸರು ಹೇಳಿ ಬದುಕಳ್ತಿದ್ದೆ ದಣಿ. ಮಾರಿ ಹೊಲೆಯ ಬೇಸಾಯಗಾರನಾಗುವುದುಂಟೆ? ದನಿಯರಲ್ಲಿ ಎಷ್ಟೋ ಅಡಿಯಲ್ಲಿ ಜಮೀನುಗಳಿದ್ದಾವು. ನನಗೆ ಒಂದು ಗೇಣ್ ಎಲ್ಲ ಕೊಟ್ಟರು ಸಾಕು, ಕಡಿದು ಕೊಚ್ಚಿ ಸಾಗುವಳಿ ಮಾಡೇನು. ಇಂಥ ಕಾರ್ಯಕ್ಕೆ ಅಮ್ಮನವರು ಖಂಡಿತ ಒಪ್ಪುವುದಿಲ್ಲ. ಮಾಡಿ ಹೇಳುವುದು ಬೇಡ, ಕೇಳುವುದು ಬೇಡ. ಹೊಲೆಯರು ಸಾಗವಳಿ ಮಾಡುವುದಿಂತೆ. ಹಿಂದೆ ಯಾರಾದರೂ ಈ ಊರಿನಲ್ಲಿ ಹಾಗೆ ಮಾಡಿದ್ದಾರೆಯೇ? ಸುಮ್ಮನೆ ಅಪಕೀರ್ತಿ ಬಂದಿದ್ದು. ನಮ್ಮನ್ನೇ ಮುಳುಗಿಸುವರು ಈ ಜನ. ಸೋಮ, ನಮ್ಮ ಹಿರಿಯರು ಈವರೆಗೆ ನಿಮ್ಮವರಿಗೆ ಗೇಣಿಗೆ ಗದ್ದೆ ಕೊಟ್ಟಿದ್ದಿಲ್ಲ. ಈಗ ನಾನು ಹಾಗೆ ಮಾಡಲು ಬರುವುದೂ ಇಲ್ಲ. ಅಮ್ಮನ ಮಾತನ್ನು ಮೀರಿ ಕೊಟ್ಟರೆ ನಿನಗೂ ಒಳ್ಳೆಯದಲ್ಲ, ನನಗೂ ಒಳ್ಳೆಯದಲ್ಲ.
ನೀನೊಬ್ಬರು ಬೇಸಾಯಗಾರನಾದರೆ ನಾಳೆ ನಾವು ನೇಗಿಲು ಹಿಡಿಯುವುದೇ ಸರಿ. ಆಸೆಗೂ ಒಂದು ಎಲ್ಲೇ ಬೇಡವೆ. ಸೋಮ, ನಿನ್ನ ಎತ್ತುಗಳನ್ನ ನನ್ನ ಗದ್ದೆಯಲ್ಲಿ ಕಟ್ಟಿಬಿಡು. ನಿನಗೆ ಕ್ರಯಕ್ಕೆ ಕೊಡುವ ಮನಸ್ಸಿಲ್ಲದಿದ್ದರೆ ಬೇಡ, ಒಂದಿಷ್ಟು ಕೂಲಿಯನ್ನು ಹೆಚ್ಚಿಸಿಕೊಡ್ತೇನೆ. ಓಹೋ, ಕಾಫಿ ತೋಟದ ರೈಟರ್ ಸಾಹೇಬ್ರು, ಏನೋ ಅಪೂರ್ವದ ಭೇಟಿ. ಸ್ವಾಮಿ, ಈ ನಿಮ್ಮ ಒಕ್ಕಲಿದೊಂದು ತೋಟದ 20 ರೂಪಾಯಿ ಬಾಬತ್ತು ಬರಬೇಕಲ್ಲ, ಯಾವ ಯುಗಕ್ಕೆ ಬರುವುದೋ ತಿಳಿಯದು. ಏನೋ ಚೋಮ, ನೀನು ಕಾಫಿ ತೋಟದ ಸಾಲ ಯಾವುದು ಉಳಿದಿಲ್ಲ ಅಂದಿರ್ಲಿಲ್ಲ. ಇವರ ಬಳಿ ಸಾಲ ಹಿಂದಕ್ಕೆ ತೆಗೆದುಕೊಳ್ಳುವ ಹಾಗೆ ನನಗೆ ಚೆನ್ನಾಗಿ ಗೊತ್ತುಂಟು. ಸ್ವಾಮಿ, ಈ ಒಂದು ಬಾರಿ ನಿಮ್ಮ ಈ ಒಕ್ಕಲನ್ನು ನಮ್ಮ ತೋಟಕ್ಕೆ ಕಳಿಸಿಕೊಡಿ. ಅದಾಗದು ರೈಟ್ರೆ. ಪಾಪ, ಈ ಪ್ರಾಯದಲ್ಲಿ ಅವನು ಮನೆ ಮಾರು ಬಿಟ್ಟು ಅಷ್ಟು ದೂರ ಹೇಗೆ ಬಂದಾನು? ಇನ್ನು ಅವನ ಮಕ್ಕಳು ಶನಿಯ ಗುರುವನನ್ನು ಕಟ್ಟಿಕೊಂಡು ನನ್ನ ಮನೆಯ ಬೇಸಾಯದ ಕೆಲಸ ಮಾಡಿಸಲು ಸಾಧ್ಯವೇ? ನೀವೇ ಹೇಳಿ. ಅಂದ ಹಾಗೆ ನಮ್ಮ ಸಾಲ ಸಂದಾಯ ಆಗುವುದಕ್ಕೆ ಏನೂ ದಾರಿ ಇಲ್ಲವೋ? ನಿಮ್ಮ ದುಡ್ಡು ನಾನು ತಿಂದಾಗ್ತೇನೆ ಯಾರು ಹೇಳಿದ್ರು? ಈ 5 ವರ್ಷದನ್ನ ಕೊಟ್ಟಿಯೇನೋ? ಸರಿ, ನಿನಗೆ ಬರುವ ಮನಸ್ಸಿಲ್ಲದಿದ್ದರೆ ಆಡಿನ ಕರುಗಳನ್ನಾದರೂ ಬರಿ. ಅವುಗಳನ್ನು ನಾನು ಮಾರುತ್ತೇನೆ, ಬಿಡುತ್ತೇನೆ. ನಿಮ್ಮ ಕಾಸು ಆ 20 ರೂಪಾಯಿ ಅದನ್ನು ಸಂದಾಯ ಮಾಡಿದ್ರೆ ಆಯ್ತಲ್ಲ. ನನಗೆ ಬರ್ಲಿಕ್ಕೆ ಹುಷಾರಿಲ್ಲ, ನನ್ನ ಮಕ್ಕಳು ಇಬ್ಬರಿದ್ದಾರೆ, ಕರ್ಕೊಂಡು ಹೋಗಿ. ಸೋಮ, ಇರು. ರೈಟ್ ಅನ್ನು ಒಪ್ಪಿಸುವುದು ನನ್ನ ಕೆಲಸ. ನೀನಿನ್ನು ಹೊರಡು, ಕತ್ತಲಾಗುತ್ತಾ ಬಂತು. ನೋಡು, ಬಿರುಮ ಪೂಜಾರಿ ಅಂಗಡಿ ಮುಚ್ಚಿ ಮನೆ ಸೇರಿರ್ತಾನೆ. ಇವತ್ತಿನ ನಿನ್ನ ಪಡೆಯಕ್ಕೆ ಅವನಿಗೆ ಸೇರುವ ಪುಣ್ಯವಿಲ್ಲ. ರೈಟರ್ ಸಾಹೇಬ್ರೆ, ನಿಮಗಂತ ಹೆದರಿಕೆ ಬೇಡ. ಶನಿಯ ಗುರುವರೆಂದರೆ ಕಬ್ಬಿಣದ ತುಂಡುಗಳಿದ್ದ ಹಾಗೆ. ನಿಮ್ಮ ಕಾಫಿ ತೋಟದ ಕೆಲಸಕ್ಕೆ ಲಾಯಕ್ಕಾದ ಮಂದಿ. ಇನ್ನು ಇಲ್ಲಿಯ ಕೆಲಸಕ್ಕೆ ಈ ಚೋಮನಂತವರೇ ಸರಿ. ನಿಮ್ಮ ಕಡ ತೀರುವಲ್ಲಿಯ ತನಕ ಅವರ ಕೈಯಲ್ಲಿ ಒಂದೇ ಒಂದು ಸಣ್ಣ ಬಿಡಿಗಾಸನ್ನು ಇಡಬೇಡಿ. ಉಳಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಅವರ ಕೈಯಲ್ಲಿಡಿ. ಇನ್ನು ನಿಮ್ಮ ಸಾಲ ತೀರುವುದು 4 ತಿಂಗಳೋ 6 ತಿಂಗಳೋ ದುಡಿಸಿಕೊಂಡು ಪುನಃ ಕಳುಹಿಸಿಕೊಟ್ಟು ಬಿಡಿ. ಇಲ್ಲಿ ಚೋಮನಿಗೆ ಅವನ ಎತ್ತುಗಳನ್ನ ನನ್ನ ಗದ್ದೆಯಲ್ಲಿ ಕಟ್ಟಲಿಕ್ಕೆ ಹೇಳಿದ್ದೇನೆ. ಅವು ಅವರ ಹಿಡಿತಕ್ಕೆ ಸರಿ. ಆಯ್ತು ಆಯ್ತು. ಸೋಮ ನಿಮ್ಮ ಮೂಲ ಹೊಳೆಯರಾಳೋದ ಮೇಲೆ ನಿಮ್ಮತ್ತೆ ನಡಿಬೇಕು. ಸರಿ, ನಾ ಇನ್ನೂ ಬರ್ತೇನೆ. ಇಲ್ಲೇ ತಡ ಆಯ್ತೋ ಏನೋ. ಯಾಕೆ? ರಾತ್ರಿ ಊಟಕ್ಕೆ ಇಲ್ಲೇ ಉಳಿದರೆ ಆಗುವುದಿಲ್ಲವೋ? ಅಥವಾ ಬೇರೆ ಎಲ್ಲಾದ್ರೂ ವಿಶೇಷ ಭೋಜನದ ವ್ಯವಸ್ಥೆ ಇದೆಯೋ? ಜಾತಿ ಬಿಟ್ಟ ನನಗೆ ನಿಮ್ಮ ಊರ ಮಂದಿ ನನಗೆ ನೀರು ಕೊಡೋದಿಲ್ಲ. ಇನ್ನು ವಿಶೇಷವಾದ ಅಡಿಗೆ ಏನ್ ಮಾಡಿ ಬರ್ತ್ಯಾರು? ಆಯ್ತು, ಇಂದು ನಿಮ್ಮ ಮನೆಯ ಆತಿಥ್ಯ ನನ್ನ ಭಾಗ್ಯ. ಹಾ, ಉಗ್ಗಪ್ಪ, ರೈಟರ್ಗೆ ನಿನ್ನೊಂದಿಗೆ ಊಟದ ವ್ಯವಸ್ಥೆ ಆಗಿದೆ. ಆಯ್ತದೆ. ಆಯ್ತು ಆಯ್ತು ಆಯ್ತು. ನೀನು ಇಷ್ಟು ತಡ ಮಾಡಿದರೆ ನಾನು ಮನೆಗೆ ಹೋಗುವುದು ಎಂದು. ಯಾಕಿನ್ನು ಸೋಮನ ಸವಾರಿ ಇತ್ತ ಬರಲಿಲ್ಲ ನೋಡುತ್ತೇನೆ. ಪಕ್ಕದ ಊರಿನವ ನಾನು ಬಂದು ಇಷ್ಟು ಸಮಯ ಆದರೂ ಸೋಮ ಬಂದಿಲ್ಲ ಎಂದರೆ ಅವನು ಬಂದು ಹೋಗುವ ಮೊದಲು ನಿನ್ನ ಅಂಗಡಿ ಮುಟ್ಟುತ್ತೆ ಆದರೂ ಹೇಗೆ? ಕಾಫಿ ತೋಟದ ರೈತರು ಬಂದಿದ್ದ ಕೂಡ ಎಳ್ಕೊಂಡು ಹೋಗಿರ್ಬೇಕು. ಸಂಕಪ್ಪಯ್ಯನವರ ಕೂಲಿ ಆಳುಗಳು ಬಂದು ಹೋಗಿ ಇಷ್ಟು ಸಮಯ ಆಯ್ತು. ಇನ್ನು ಆ ಚೋಮ ಬಂದಿಲ್ಲ ಅಂದ್ರೆ ಅವನು ಊರು ಬಿಟ್ಟು ಹೋಗಿರುವುದೇ ಸರಿ. ಮಳೆ ಬೀಳುವಾಗಿ ಕಾಣುತ್ತಿದೆ. ಇಷ್ಟು ಸಮಯ ಆ ಚೋಮನಿಗೆ ಕಾವು ಕುಳಿತರೆ ಅವನಿಂದ ಆಗುವ ವ್ಯಾಪಾರವೂ ಅಷ್ಟೇ. ನಿನಗಿಷ್ಟೇ ಆದರೆ ನೀನು ಬೇಕಾದರೆ ಕಾಲು ಕುಳಿತರು, ನಾನು ಹೋಗುವವ. ಆಗ ಸೋಮನ ಬಲ್ಲ ಇಲ್ಲದ ಹೇಳಿ ಹೊರಟಿದ್ದೆ ನೀನು. ಸೋಮ, ಯಾಕೆ ಸೋಮ ಇಷ್ಟು ತಡ? ಬಿಡುಮ, ನೀನು ತಡ ಮಾಡಬೇಡ. ಸೋಮನ ಭಾಗದಲ್ಲಿ ತಂದಿಡ. ಆಯ್ತು.
ಇಷ್ಟು ಸಮಯ ನೀನು ಇತ್ತ ಬರಲಿಲ್ಲ ಅಂದರೆ ಆ ದಣಿಗಳು ಹೆಚ್ಚಿನ ಆಸೆ ತೋರಿಸಿರಬೇಕು. ಧನಿಗಳು ನನಗಿಲ್ಲಿಯ ಧನಿಗಳು, ನನ್ನ ಆಸೆಯನ್ನು ಪೂರೈಸದ ಧನಿಗಳಂದು ನನಗೇನು? ಏ ಬಿರ್ಮ, ನನ್ನ ಭಾಗದ್ದು ಮುಗಿಯುತ್ತೇನೋ? ನೀನು ತಂದು ಕೊಡುವ 3 ಪಾಲಕ್ಕಿಗೆ ಇನ್ನೆಷ್ಟು ಬಂದಿತ್ತು? ಹೆಂಡದಲ್ಲಿ 3/4 ಪಾಲು ನೀರು ಕೂಡಿಸಿಯೇ ತಂದಿರುವೆ. ನೀನು ಕೊಟ್ಟಿದ್ರಲ್ಲಿ ಹೆಂಡದ ಘಾಟು ಸ್ವಲ್ಪವೂ ಬೇಡವೇ? ಆಯ್ತು ಆಯ್ತು, ಸುಮ್ಮನೆ ಗದ್ದಲ ಮಾಡಬೇಡ. ಇರುವುದೇ ಇಷ್ಟು, ಇನ್ನು ಪಿರಿಪಿರಿ ಮಾಡಬೇಡ. ಅಂತೂ ಬಿಡುವ, ನೀನು ಕೊಡಿಸುವ ನಿನಗೂ ಎಂಡದ್ದೇ ಜೋರಿರಬೇಕು. ಇಲ್ಲ ಅಂದ್ರೆ ಅದನ್ನು ಕುಡಿದ ಚೋಮ ದಣಿಗಳ ಮೇಲೆ ಸಿಟ್ಟಿಗೆದ್ದು ಮಾತನಾಡುವುದು ಅಂದರೆ ಬೇದ್ರು ಬಾಯಿಗೆ ನೆಂಚಿಕೊಳ್ಳಲು ಏನಾದ್ರು ಇದೆಯೇ? ಚೋಮ, ಇಷ್ಟು ಹೊತ್ತಿನಲ್ಲಿ ಏನು ಸಿಕ್ಕಿದ್ದು ಚೋಮ? ನಿನ್ನ ಬೆಳ್ಳೆನೆ ನೆಂಚಿಕೊಳ್ಳಬೇಕು ಅಷ್ಟೇ. ಏಯ್ ಸೋಮ, ದನಿಗಳ ಮೇಲೆ ಸಿಟ್ಟಿಗೆದ್ದು ಮಾತನಾಡುತ್ತಿದ್ದೀಯಾ? ಅಷ್ಟಲ್ಲವೇ ಏನು? ನಾನು ನನಗಾಗಿ ನೇಗಿಲು ಹಿಡಿಯಬಾರದಾದರೆ ಇನ್ನೊಬ್ಬರಿಗೋಸ್ಕರ ಏತಕ್ಕೆ ಹಿಡಿಬೇಕು? ನನಗೆ ಬೇಸಾಯಗಾರನಾಗುವ ಯೋಗ ಇಲ್ಲ ಅಂದ ಮೇಲೆ ಮತ್ತೊಬ್ಬರ ಗದ್ದೆಯಲ್ಲಿ ಕೆಸರಲ್ಲಿ ಮೈಯೊಡ್ಡಿ ದುಡಿಯಬೇಕು ಏಕೆ? ವಾ, ದೊಡ್ಡ ದೊಡ್ಡ ವಿಚಾರಗಳ ತಾಕಲಾಟವೇ ನಡೆದಿದೆ. ಶ್ರಮ, ನಿನ್ನ ಮೆದುಳಿನಲ್ಲಿ ದಣಿಯನ್ನು ಎಂದರೆ ಬಾಗಿ ಬಗ್ಗುತ್ತಿದ್ದ ದೇಹ ನಿನ್ನದು. ಆ ದಣಿಯಲು ಬಂದರೆ ಏನು ವಿನಯ, ವಿನಯ ಏನು? ಆ ನಿನ್ನ ದಾಸ್ಯ ಬುದ್ಧಿ ಈಗ ಸೆಟೆದು ನಿಲ್ಲಲು ಹೋರಾಡುತ್ತಿದೆ. ಅದು ಬಿರುಮ ಪೂಜಾರಿ ಅಂಗಡಿಯ ತೀರ್ಥ ಸೇವನೆ ಆದ ಮೇಲೆ. ಅಲ್ಲ ಸೋಮ, ಬಿರುಮ ಪೂಜಾರಿ ಅಂಗಡಿಯ ಆ ದ್ಯಾವ ದೇವರು ನಿನಗೆ ಮೋಕ್ಷ ಕೊಡುವನೋ ಕಾಣೆ. ಇಲ್ಲ, ನನಗೆ ಮೋಕ್ಷ ಸಿಕ್ಕುವುದು ನಾನು ನನ್ನ ನೆಲದಲ್ಲಿ ನನ್ನ ಎತ್ತುಗಳನ್ನ ಕಟ್ಟಿ ಉತ್ತು ಬಿತ್ತು ಸ್ವಂತ ಬೇಸಾಯಗಾರನಾದಾಗಲೇ. ನಿನ್ನಿ ಅಬ್ಬರದ ಧ್ವನಿ, ಸಂಕಪ್ಪಯ ಧ್ವನಿಗಳ ಸ್ವರ ಕೇಳಿದೊಡನೆ ತಿಪ್ಪೆಗುಂಡಿಯಲ್ಲಿನ ಗೊಬ್ಬರದಲ್ಲೇ ಬೆರೆತು ಹೋಗುವುದು ನೋಡು. ಅಲ್ಲಿ ಸೋಮನ ಬೇಸಾಯದಿಂದ ಉಳಿದವರಿಗೆ ಸಿಗುವ ಸ್ವರ್ಗ ಯಾವುದೆಂಬ ಯೋಚನೆ ನಿನ್ನದು. ಅದು ಸ್ವರ್ಗವೇ ಇರಲಿ ನರಕವೇ ಇರಲಿ, ನನಗೂ ಅದು ಸಿಗಬಾರದು ಏಕೆ? ಆಯ್ತು ಸೋಮ, ನಿನಗೆ ಭೂಮಿ ಮಾಡುವ ಆಸೆ ಅಷ್ಟಿದ್ದರೆ ಹೇಳು. ನಮ್ಮೂರಿನ ಪಾದ್ರಿ ಸಾಹೇಬ್ರಿಗೆ ಹೇಳಿ ನಿನಗೊಂದಷ್ಟು ಜಾಗ ಕೊಡಿಸುತ್ತೇನೆ. ಪ್ರಭು, ಏನು ನಿಮ್ಮೂರಲ್ಲಿ ನನಗೆ ಗೇಣಿಗೆ ಗದ್ದೆ ಸಿಕ್ಕಿದ್ದೆ? ಯಾಕಿಲ್ಲ ಶೋಭ, ನಮ್ಮದೇ ಈಗ ಆಸ್ತಿ ಉಂಟು. ಇನ್ನು ಗೇಣಿಗೆ ಕೊಡದೆ ಉಳಿದಿರೋದು ಪಾದ್ರಿ ಸಾಹೇಬರ ಕೃಪೆ. ನಿನಗೊಂದಷ್ಟು ಜಾಗ ಸಿಕ್ಕಿತೆಂದರೆ ನೀನು ಅಲ್ಲೇ ನಮ್ಮ ಊರಿನಲ್ಲಿ ನೆಲೆಸಬಹುದು. ಇಲ್ಲ ಇಲ್ಲ ಬೇದ್ರು ಪ್ರಭು, ಏನಾದ್ರೂ ಇದು ನಮ್ಮ ಅಪ್ಪಯ್ಯ ಅಜ್ಜಯ್ಯ ಅವರೆಲ್ಲ ಬಾಳಿ ಬದುಕಿದ ಹಳ್ಳಿ, ಅವರಿಗೆಲ್ಲ ದಾರಿ ತೋರಿಸಿದೆ ಈ ಹಳ್ಳಿ. ನನ್ನ ಕೈ ಬಿಟ್ಟಿದ್ದೇನೋ? ಇಲ್ಲ. ಆಯ್ತು ಚೋಮ, ಇನ್ನೊಮ್ಮೆ ನಿನ್ನ ದನಿಗಳನ್ನ ಕೇಳಿ ನೋಡು. ಅವ್ರು ಆಗೋದೇ ಇಲ್ಲ ಅಂದ್ರೆ ನಿನ್ನ ಸಹಾಯಕ್ಕೆ ನಾನಿದ್ದೇನೆ. ಚೋಮ, ಮಳೆ ಬರೋ ಹಾಗೆ ಕಾಣಿಸುತ್ತಿದೆ. ನಾನು ಪಕ್ಕದ ಊರು ಸೇರಬೇಕು.
ನೀನು ಹೊರಟರೆ ನಿನ್ನನ್ನು ಮನೆ ಸೇರಿಸಿ ಹೊರಡು. ಏ ನೀನು ಹೋಗು. 4 ಹೆಜ್ಜೆ ನೆಟ್ಟ ಇಟ್ಟರೆ ನನ್ನ ಮನೆ. ನೀನು ಹೋಗು. ಆಯ್ತು ಚಮ್ಮ. ತಿರುಗಿ ಇನ್ನೊಮ್ಮೆ ಜನಿಯರನ್ನ ಕೇಳುವುದು. ಅವರು ಒಪ್ಪದಿದ್ದರೆ ಅವರ ನೆಲದ ಋಣ ತೀರಿತೆಂದೇ ತಿಳಿಯುವುದು. ಹೇಗೂ ವೇದ್ರು ಪ್ರಭು ಹೇಳಿದ್ದಾನಲ್ಲ, ಪಾದ್ರಿ ಸಾಹೇಬರಿಗೆ ಹೇಳಿ ನನಗೊಂದಿಷ್ಟು ನೆಲ ಕೊಡಿಸುವೆನೆಂದು. ಇಲ್ಲ, ನನ್ನ ಧನಿಗಳು ನನ್ನ ಕೈ ಬಿಡುವುದಿಲ್ಲ. ಇಷ್ಟು ವರ್ಷಗಳ ಕಾಲ ಅವರ ಸೇವೆ ಮಾಡುತ್ತಾ ಬಂದ ಈ ನನ್ನ ಸಂಸಾರದ ಕೈ ಹಿಡಿಯದೆ ಹೋಗುವರೆ. ಇಲ್ಲ, ನಾನು ಈ ನನ್ನ ಹಳ್ಳಿ ಬಿಟ್ಟು ಹೋಗಬೇಕು. ಏಕೆ? ಈ ಹಾಳು ಮಳೆ ಬಂದೇ ಬಿಟ್ಟಿದ್ದೇನು. ನನಗೆ ನೇಗಿಲಿನ ಋಣವ ತಾರದಿದ್ದ ಈ ಹಾಳು ಮಳೆ ಸ್ವಲ್ಪ ತಡ ಮಾಡಿ ಆದ್ರೂ ಬರಬಾರ್ದಿತ್ತೇನೋ. ಇನ್ನೆಷ್ಟು ವರ್ಷ ಬದುಕಬಲ್ಲೆ ನಾನು? ಈ ಮಳೆಗಾಲ ಸರಿದು ಮುಂದಿನ ಮಳೆಗಾಲವಾದರೂ ನನಗೆ ಈ ಭೂಮಿಯ ಋಣ ತಗ್ಗಿದ್ದೇನೋ. ಈಗ ಬಾರದು, ಇನ್ನೆಂದು ಬಂದಿತು. ಈ ಹಾಳು ಮಳೆ ಬರಲಿಲ್ಲವೆಂದು ಯಾರು ಅಳುತ್ತಿದ್ದರು? ಬೆಳೆ 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 ಕುಡಿದಿದ್ದು ಹೆಚ್ಚಾಗಿ ಆದಿಯಲ್ಲಿ ಬಿದ್ದು ಬಂದೆಯಾ ಹೇಗೆ? ಅದೆಲ್ಲ ನಿನಗೆ ಯಾಕೆ? ನಾನು ದುಡಿಯುತ್ತೇನೆ, ನಾನು ಕುಡಿಯುತ್ತೇನೆ. ಯಾರ ಹಂಗಿನ ಕಾಸೇನಲ್ಲ ಇದು. ಬೇದ್ರು ಹೇಳಿರುವ ನನಗೊಂದಿಷ್ಟು ನೆಲ ಕೊಡಿಸಿವೆನೆಂದು. ಇದಾಯಿತೆಂದರೆ ಈ ಧನಿಗಳ ಹಂಗಿಲ್ಲ ನನಗೆ. ಅಮ್ಮ ಸತ್ತ ಮೇಲೆ ನಿನ್ನ ಆಟ ಹೆಚ್ಚಾಯಿತು ನೋಡು. ನಿನಗೆಲ್ಲಿ? ನನ್ನದಾಯಿತು, ನೀನು ಸುಮ್ಮನೆ ತೆಗೆದುಕೋ. ಏನಪ್ಪ ಅದು ನೀನು ಹುಡುಕುತ್ತಿರುವುದು? ಇನ್ನೇನು, ನನ್ನ ದುಡಿ ಎಲ್ಲಾಯ್ತು? ನಡು ರಾತ್ರಿ ಆಯಿತು, ತಾನೆಲ್ಲಾದರೂ ಕುಡಿದು ಬರುವುದು, ಮನೆ ಮಕ್ಕಳು ನಿದ್ದೆ ಮಾಡಬಾರದೆಂದು ದುಡಿ ಬಡಿಯುವುದು. ನಾನು ದುಡಿ ಮೊನ್ನೆಯೆಲ್ಲ ಸಾಲದ ಚಿಂತೆ ನಿನಗೆ ಸ್ವಲ್ಪವಾದರೂ ಉಂಟಾ? ನಾಳೆ ಬೆಳಗ್ಗೆ ಆಯಿತೆಂದರೆ ಮನೆ ಬಾಗಿಲಿಗೆ ಬಂದು ನಿಲ್ಲುವ. ಗೇಣಿ ನೆಲ ಅಂತ ಇಲ್ಲದ ಕನಸು ಕಾಣೋದು, ಕನಸು ಹೊಡೆದಿದ್ದಕ್ಕೆ ಅಂಗಡಿಗೆ ಹೋಗಿ ಕುಡಿದು ಬರುವುದು. ಇನ್ನು ಕುಡಿತ ಹೆಚ್ಚಾಯಿತೆಂದರೆ ಮನೆ ಮಕ್ಕಳಿಗೆ ಬಡಿತ ತಪ್ಪಿದ್ದಲ್ಲ. ನೋಡಪ್ಪ, ಚನಿಯ ಗುರುವನಿಗೆ ಕಾಫಿ ತೋಟಕ್ಕೆ ಹೋಗುವುದಕ್ಕೆ ಹೇಳಿ ಆಯಿತು. ತೋಟದ ಸಾಲ ತೀರಿತೆಂದರೆ ನಮಗಿನ್ನ ಯಾರ ಹಂಗು? ದನಿಗಳು ನೆಲ ಕೊಟ್ಟರು ಸರಿ, ಬಿಟ್ಟರು ಸರಿ, ದುಡಿದ ದಿನದ ಕೂಲಿಗೇನು ಅಡ್ಡಿ ಇಲ್ವಲ್ಲ. ಈ ವರ್ಷ ಚನಿಯ ಗುರುವನಿಗೆ ಬೇಗ ಒಂದು ಮದುವೆ ಮಾಡಿ ಮುಗಿಸಿದ ಮೇಲೆ ನಿನಗಿನ್ನ ಯಾವ ಚಿಂತೆ? ಅಪ್ಪ ಅಪ್ಪ, ಈಗ ಸುಮ್ಮನಾಗ್ಬಿಟ್ಟೆ? ಓ, ನನ್ನ ಮಾತು ಹಿಡಿಸೋದೇನು? ಅಪ್ಪ, ಏನ್ ಮಲಗ್ಬಿಟ್ಯಾ?
ಅಪ್ಪನಿಗೆ ಯಾಕೆ ಬೇಕಿತ್ತು ಎತ್ತುಗಳ ಕಾಣೆ? ಏನೋ ಇನ್ನು ಬೆಳಕಾಗ್ಲಿಲ್ವೇನೋ? ಅಪ್ಪನಿಗೆ ಜ್ವರ, ಸ್ವಲ್ಪ ತಡೆದು ಬನ್ನಿ. ಅಪ್ಪನಿಗೇನೋ ಜ್ವರವೇ? ಜ್ವರ ಶುರು ಆಗೋದಿಕ್ಕೆ ಧಾಡಿ ಬಂತು? ನಿನ್ನೆ ಸಂಜೆ ಧ್ವನಿಯವರ ಮನೆ ಮುಂದೆ ಅದೇನು ಜೋರು ಮಾಡ್ತಾ ಇದ್ದ? ಆಗಿಲ್ಲದ್ದು ಈಗ ನಾನು ಬರುತ್ತೇನೆ ಎಂದು ಜ್ವರ ತೊಡಗಿತ್ತೇನೋ? ಇನ್ನು ಮಕ್ಕಳಿಬ್ಬರು ಕಾಡಿಗೆ ಹೋಗಿದ್ದಾರಂತೆ. ಏಕೆ? ನಾನು ಬರುವುದವರಿಗೆ ಗೊತ್ತಿರ್ಲಿಲ್ವೇನೋ? ಸುಮ್ಮನೆ ಇಲ್ಲದ ಮಸ್ತಕ್ ಮಾಡಬೇಡ, ಹೇಳ್ಸವನನ್ನ. ಅವರು ಯಾರು ಬರುವುದಿಲ್ಲ ಅಂತ ಮೇಲೆ ಕಡೆಗಣ್ಣಿ. ಏನು ಇವಾಗ ಬೆಳಗಾಯ್ತೇನೋ? ಸುಮ್ಮನೆ ಯಾಕೆ ದುರ್ನಾಟಕ ಆಡ್ತಿ? ಜ್ವರ ಇದೆಯೇ ಇಲ್ಲವೇ? ನೀವೇ ಮೈ ಮುಟ್ಟಿ ನೋಡಿ. ಇವತ್ತು ನನ್ನನ್ನ ಬರ ಹೇಳಿದ್ದೆ. ನಾನು ನಿನ್ನೆ ಬಂದು ಧನೆಗಳಲ್ಲಿ ಪ್ರಸ್ತಾಪ ಮಾಡಿ ಆಯಿತು. ನಿನ್ನ ಮಕ್ಕಳಿಬ್ಬರನ್ನು ಕಳುಹಿಸುವುದೆಂದು ಒಪ್ಪಂದ ಆದ ಮೇಲೆ ಇಲ್ಲದ ತಕರಾರು ಏಕೆ? ಗುರುವ ಚನಿಯರು ಕಾಡಿನಿಂದ ಬರುವವರೆಗೂ ನಾನು ಇಲ್ಲೇ ಕುಳಿತಿದ್ದರೆ ನನಗೆ ಮಾಡಲು ಬೇರೆ ಕೆಲಸ ಇಲ್ಲವೋ? ಅವರಿನ್ನೇನು ಬರುವರು, ಬೇಗ ಬರಲು ತಿಳಿಸಿ ಕಳಿಸಿದ್ದೇನೆ. ಇವಳು ಯಾರು? ನಿನ್ನ ಮಗಳೇನೋ ಚೊಮ್ಮ? ಇಷ್ಟು ಪ್ರಾಯದ ಹುಡುಗಿ ನಿನಗೆ ಇರುವುದು ನನಗೆ ತಿಳಿದಿದ್ದಿಲ್ಲ ನೋಡು. ಎಲ್ಲಿಯಾದರೂ ಗಂಡನ ನೋಡಿದ್ದೀಯೋ ಇಲ್ಲವೋ? ಅದಕ್ಕೇನು ಅವಸರ? ನಮ್ಮ ಚಿನಿಯ ಕುರುವರ ಮದುವೆ ಆಯ್ತೆಂದ್ರೆ ಹಿಂದಕ್ಕೆ ಏಳ್ದು ಮಾಡಿ ಮುಗಿಸಿದ್ರೆ ಆಯ್ತಾ? ಹೌದು ನೋಡು ಚೋಮ, ನಮ್ಮ ತೋಟದ ಸಾಲದ ಹೊರೆ ತೀರಿತೆಂದರೆ ನಿನಗಿನ್ಯಾವ ಚಿಂತೆ ಇದೆ? ಈ ವರ್ಷ ತೋಟದ ಕೆಲಸಕ್ಕೆ ನೀನು ಬಾರದೆ ನಿನ್ನ ಮಕ್ಕಳಿಬ್ಬರನ್ನು ಕಳಿಸುತ್ತಿರುವುದು ನಿನಗೂ ಕ್ಷೇಮ, ನನಗೂ ಒಬ್ಬನ ಬದಲಿಗೆ ಇಬ್ಬರು ಕೂಲಿ ಆಳುಗಳು ಸಿಕ್ಕಂತಾಯ್ತು. ಅಂದಾಗೆ ಅದು ನನ್ನ ಹುಡುಗರು ಬಂದ್ರು. ನಿಮಗೇನು ಹೆದರಿಕೆ ಬೇಡ. ನಮ್ಮ ಗುರುವನೆಂದರೆ 10 ಜನಕ್ಕೆ ಸಮ. ಚಿನಿಯನ್ನು ಏನ್ ಕಮ್ಮಿ ಇಲ್ಲ. ಹಿಡಿದು ಕೆಲಸ ಮುಗಿಸೋವರೆಗೂ ಬಿಡ. ಹೋಗಿ ಮಕ್ಕಳ, ಹೋಗಿ. ಹೋಗ್ಲಿಕ್ಕೆ ಅಣಿ ಹಾಕ್ಬಿಡಿ. ನನ್ನ ಮಕ್ಕಳು ಬಿಸಿಯ ರಕ್ತದ ಹುಡುಗರು. ಕೆಟ್ಟ ಸಹವಾಸ ಸೇರಿ ಹಾದಿ ತಪ್ಪದ ಹಾಗೆ ನೋಡಿಕೊಳ್ಳಿ. ಒಂದಷ್ಟು ಕಾಸು ಉಳಿಸ್ಕೊಂಡು ಬಂದ್ರೆ ಜಾತ್ರೆ ಮುಗಿಯುತ್ತಿದ್ದಂತೆ ನಮ್ಮ ಚನಿಯನ್ನ ಮದುವೆ ಮುಗಿಸಿಬಿಡಬೇಕೆಂದುಕೊಂಡಿದ್ದೇನೆ. ತೋಟದ ಕೆಲಸ ಅವ್ರಿಗೂ ಹೊಸದು. ನೀವೇ ನೋಡಿಕೊಳ್ಳಬೇಕು ನನ್ನ ಮಕ್ಕಳನ್ನ. ಅಪ್ಪ, ಚನಿಯಾ, ಗುರುವ, ಸಾಲ ಗೀಲ ಮಾಡ್ಕೊಂಡು ಬರಬೇಡಿ. ಮತ್ತ ಸರಿಯಪ್ಪ. ನೋಡಿ, ಹೇಗಾದ್ರೂ ನೀವು ಒಮ್ಮೆ ದುಡ್ದು ತೋಟದ ಸಾಲ ತೀರ್ಸಿ ಬಂದ್ರೆ ತಿರುಗಿ ನೀವು ತೋಟದ ಮುಖ ನೋಡಬೇಕಾಗಿಲ್ಲ. ಸರಿಯಪ್ಪ. ಚನಿಯಾ, 4 ಕಾಸು ಉಳಿಸ್ಕೊಂಡು ಬಂದ್ರೆ ಜಾತ್ರೆ ಹಿಂದಕ್ಕೆ ನಿನಗೆ ಮದುವೆ ಮಾಡಬೇಕೆಂದುಕೊಂಡಿದ್ದೇನೆ. ಏ ಗುರುವ, ನೀನು ಬಹಳ ಮುಂಗೋಪಿ. ದೊರೆಗಳೊಂದಿಗಾಗ್ಲಿ ಸೇರ್ಗಾರೊಂದಿಗಾಗ್ಲಿ ದುಡುಕಿ ಮಾತನಾಡಬಾರ್ದು. ಆಯ್ತಪ್ಪ. ಮಕ್ಕಳೇ, ನೀವಿಬ್ಬರು ಅಲ್ಲಿಯ ಗೆಳೆಯರನ್ನ ಕೂಡಿಕೊಂಡು ಹೆಂಡದಂಗಡಿಯ ಹಾದಿಯನ್ನ ಹಿಡಿಯಬೇಡಿ. ಆಯ್ತು ಚೋಮ, ನನಗೆ ಬಹಳ ಕೆಲಸ ಉಂಟು, ಇಲ್ಲಿಂದ ಆಗೋದಿಲ್ಲ. ಸೇರ್ಗಾರೆ, ನನ್ನ ಸಾಲ ಸಂದಾಯ ಆದ ಮೇಲೆ ನನ್ನ ಮಕ್ಕಳಿಬ್ಬರನ್ನು ಬೇಗ ಕಳಿಸಿಕೊಟ್ಟು ಬಿಡಿ. ಸರಿ ಸರಿ, ಬನ್ನಿ ಬನ್ನಿ, ಹೋಗಿ ಬನ್ನಿ, ಹೋಗಿ ಬನ್ನಿ, ಹೋಗಿ ಬನ್ನಿ. ಇಲ್ಲಿ ಅಪ್ಪ, ಕಾಫಿ ತೋಟದ ನನ್ನ ಋಣವನ್ನ ಇವರು ತೀರಿಸಿ ಬರೋರಲ್ಲ. ಅದರ ಚಿಂತೆ ನಿನಗೆ ಬೇಡ ಅಲ್ವಾ? ಹಾ, ಆಗಲಿ. ಒಂದಲ್ಲ ನಾಳೆ ಇವರು ಬೇರೆ ಆಗುವ್ರೆ. ಆ ದೇವರು ಇವರನ್ನ ಉಳಿಸಿದರೆ ಸಾಕು. ಆದ್ರೆ ಇಲ್ಲಿ ದನಿಗಳಿಂದ ಬರುತ್ತಿದ್ದ ಕೂಲಿ ಕಮ್ಮಿ ಆಯ್ತಲ್ಲ.
ಊಟಕ್ಕೇನು ಅಂತ. ಅಪ್ಪ, ಕಾಡಿನಲ್ಲಿ ಕಟ್ಟಿಗೆ ಇದೆ, ಬಿದಿರು ಬೊಂಬುಗಳಿಗೇನು ಕಡಿಮೆಯೇ ಕಾಡಿನಲ್ಲಿ. ತರುವುದು, ತಂದು ಸೀಲಿ ಚಾಪೆಯನ್ನು ಬುಟ್ಟಿನ ಹೆಣೆಯುವುದು. ಹೌದು ವೇಳೆ, ನೋಡು ಹೇಗೂ ನಮ್ಮ ತಾತ ಮುತ್ತಾತರ ಕಾಲದ ಮನೆ ಇದೆ ನಮಗೆ, ಸ್ವಂತದ್ದು. ಇಂದೆಲ್ಲ ನಾಳೆ ಒಂದಿಷ್ಟು ಭೂಮಿ ಸಿಕ್ಕಿರೆ ಸಾಕು, ಸುಖವಾಗಿ ಬದುಕ್ಬೋದು. ನಿಂದು ಒಂದು ಮದುವೆ ಅಂತಾದ್ರೆ ಅದಿರಲಿ ಅಪ್ಪ. ಪೇದ್ರು ಪ್ರಭು ಪಾದ್ರಿ ಅವರಿಗೆ ಹೇಳಿ ಒಂದಿಷ್ಟು ನೆಲ ಕೊಡಿಸಿದರ ಬಗ್ಗೆ ಹೇಳಿದೆ ಅಲ್ಲ, ಯಾಕೆ ಕೇಳಿ ನೋಡಬಾರದು? ತಿರುಗಿ ಇನ್ನೊಮ್ಮೆ ಧನಿಯರನ್ನ ಕೇಳುವುದು. ಅವರು ಆಗುವುದೇ ಇಲ್ಲ ಅಂದ ಮೇಲೆ ಈ ಮನೆಯ ಋಣ ತೀರಿತೆಂದು ತಿಳಿದು ಪಾದ್ರಿ ಸಾಹೇಬರಲ್ಲಿ ಕೇಳುವುದು. ಸರಿಯಪ್ಪ, ನೀನು ಒಂದಿಷ್ಟು ಗಂಜಿ ತೆಗೆದುಕೋ. ನಿನಗೆ ಜ್ವರ ಕಾಯುತ್ತಿದೆ ಎಂದು ಧನಿಯರಿಗೆ ತಿಳಿಸಿ ಬರ್ತೇನೆ. ಬೇಡ ಬೇಳೆ, ನಿನ್ನೆ ಹೇಳಿದ ಕೆಲಸ ಇನ್ನೂ ಮುಗ್ದಿಲ್ಲ. ಸುಮ್ಮನೆ ದನಿಗಳು ತಪ್ಪು ತಿಳಿದು ಸಿಟ್ಟಿಗೆದ್ದಾರೋ. ಮಕ್ಕಳಿಬ್ಬರು ಕಾಫಿ ತೋಟದಲ್ಲಿ ದುಡಿಯುವಂತಾಗುತ್ತಿದ್ದಂತೆ ಸೋಮನಿಗೆ ಕೋಡು ಬಂದಿದೆ ಅಂದುಕೊಂಡರು. ನನಗೂ ಮನೆಯಲ್ಲಿ ಸುಮ್ಮನೆ ಕೂಡಲು ಆಗೋದು. ಮಳೆಗಾಲ ಬೇರೆ ಶುರುವಾಗ್ಬಿಡ್ತು. ಜ್ವರ ಅಂದುಕೊಂಡು ಎಷ್ಟು ದಿನ ಅಂತ ಮನೆಯಲ್ಲಿ ಕೂಡಲು ಬರುವುದು ಹೇಳು? ಗದ್ದೆ ಕೆಲಸಕ್ಕೆ ಇಳಿಯಲು ಬೇಡವೇ? ಸರಿ ಸರಿ, ಒಂದಿಷ್ಟು ಗಂಜಿ ಕೊಡುತ್ತೇನೆ, ಕುಡಿದು ಹೋಗು. ಹಾಗೆ ನಾಡಿನಲ್ಲಿ ಸಿಕ್ಕ ಈ ಕರುಗಳು ಅಲ್ಲೇ ಹುಲಿಯ ಬಾಯಿಗೆ ಸಿಕ್ಕಿದ್ದರೆ ನನಗೂ ಈ ಬೇಸಾಯಗಾರನಾಗಬೇಕೆಂಬ ಹುಚ್ಚು ಹಿಡಿತಿರ್ಲಿಲ್ಲ. ಈ ನನ್ನ ಹುಚ್ಚು ನನ್ನನ್ನು ಅದೆಲ್ಲಿಗೆ ಬಿಡುವುದೋ ಕಾಣೆ. ಕ್ಷಮಾ ಕ್ಷಮಾ, ಸೋಮ, ಗಣಿ ಗಣಿ, ನಿನ್ನ ಕಿವಿಯೇನು ಹೊಟ್ಟೆ ಹೋಗಿದೆ? ಏನು ಕನಸು ಕಾಣುತ್ತಿದ್ದೆ? ಸಿಟ್ಟು ಕೇಳಬೇಡಿ ದಣಿ, 2 ದಿನದಿಂದ ಮೈಯಲ್ಲಿ ಸ್ವಸ್ಥ ಇರಲಿಲ್ಲ. ಮಕ್ಕಳು ಕಾಫಿ ತೋಟಕ್ಕೆ ಹೋಗುತ್ತಿದ್ದಂತೆ ಇಲ್ಲಿ ನಿನ್ನ ಮೈಯಲ್ಲಿ ಕಾವು ಇರ್ತೇನೋ? ಇಲ್ಲ ಬೆಳಿಗ್ಗೆ ಬಿರುವ ಪೂಜಾರಿ ಅಂಗಡಿಗೆ ಹೋಗಿ ಬಂದ್ಯೋ? ಹೋಗುವುದೆಂದರೆ ಹೇಗೆ ಬುದ್ಧಿ, ಕೈಯಲ್ಲಿ ಕಾಸು ಬೇಡವೇ? ನಿನಗೆಂತ ಕಡಿಮೆ? ನಿನ್ನ ಮಗಳು 4 ಬುಟ್ಟಿಯನ್ನು ಹೆಣದರೆ ನಿನಗೆ 8 ಸೀಸೆ ಏರ್ಪಾಡು ಕುಂತಲ್ಲಿಯೇ ಆಗುತ್ತದೆ. ಸುಮ್ಮನೆ ಮೈಗಳನ್ನಾಗಿ ಬಿದ್ದಿರಬೇಡ. ನಿನ್ನ ಎತ್ತುಗಳನ್ನ ಅಟ್ಟಿಕೊಂಡು ಬಾ. ಹೇಳಿದ್ದೇನಲ್ಲ, ಒಂದಿಷ್ಟು ಕೂಲಿಯನ್ನೇ ಹೆಚ್ಚಿಸಿಕೊಡ್ತೇನೆ. ಆಯ್ತು, ಆಗಲಿ, ಹಿಂದೆ ಕಟ್ಟು ಬಿಡುವೆನು. ಆದರೆ ಆದ್ರೆ ಏನಾದ್ರೆ? ನನ್ನ ಹಿರಿಯ ಹುಡುಗರಿಬ್ಬರು ತೋಟದ ಕೆಲಸ ಹಿಡಿದಿದ್ದರಿಂದ ಇಲ್ಲಿಯ ಸಂಪಾದನೆ 0 ಆಗಿದೆ. ಹೇಗೂ 3 ವರ್ಷಗಳ ಕಾಲ ಈ ಕರುಗಳನ್ನ ಸಾಕಿಕೊಂಡು ಬಂದೆ. ಹೆಚ್ಚು ಬೇಡ ದಣಿ, ಒಂದು 10 ಸೇರು ಬೀಜ ಬಿತ್ತುವಷ್ಟು ಜಾಗ ಕೊಟ್ಟರೆ ಸಾಕು. ನನ್ನ ನೆಲದಲ್ಲಿ ನನ್ನ ಎತ್ತುಗಳನ್ನ ಕಟ್ಟಿ 4 ಕಾಳು ಭತ್ತವನ್ನಾದರೂ ಬೆಳೆದೆನು. ಸೋಮ, ಕಾಡಿನಲ್ಲಿ ಬಿಟ್ಟಿಗೆ ಸಿಕ್ಕ 2 ಕರುಗಳನ್ನು ಕಟ್ಟಿಕೊಂಡು ಇಲ್ಲದಕ್ಕೆ ಆಸೆ ಮಾಡಬೇಡ. ಹಾಳು ಬಿದ್ದ ಒಂದು ನೆಲದ ತುಂಡನ್ನು ನಿನಗೆ ಕೊಡುವುದರಲ್ಲಿ ನನ್ನ ಆಕ್ಷೇಪಣೆ ಏನೂ ಇಲ್ಲ. ಅಮ್ಮ ಹಳೆ ಸಂಪ್ರದಾಯದವಳು, ಅವಳ ಒಪ್ಪಿಗೆ ಮುದ್ರೆ ಇದಕ್ಕೆ ಸಿಕ್ಕುವುದು ಕಠಿಣ. ನಿನ್ನ ಹಣೆಯಲ್ಲಿ ಬರೆಯುವುದಕ್ಕೆ ನೀನು 10 ಉಪಯೋಗ ಉಂಟೆ. ನೋಡು ಸೋಮ, ಹಾಸಿಗೆ ಇದ್ದಷ್ಟೇ ಕಾಲು ಚಾಚಬೇಕು ನಾವು. ನಾನಿನ್ನು ಬರುತ್ತೇನೆ. ಹಿಂದೆ ನಿನ್ನ ಎತ್ತುಗಳನ್ನು ಅಟ್ಟಿಕೊಂಡು ಬಾ. ಹಿಂದೆ ಅವುಗಳನ್ನು ನೇಗಿಲಿಗೆ ಕಟ್ಟಬೇಕು. ಅಪ್ಪ, ದನಿಗಳು ಹೇಳಿದ್ದು ಕೇಳಿಸಿದ್ದೆ. ಅವರು ಕೋಪಗೊಂಡು ನಮ್ಮ ಕೈ ಬಿಟ್ಟರೆ ಈಗ ಸಿಗುತ್ತಿರುವ ಕೂಲಿಯು 0 ಆದಿತ್ತು. ಇಲ್ಲ ಬಿಳಿ, ಇಲ್ಲ, ನನ್ನ ಸ್ವಂತ ಬೇಸಾಯಕ್ಕೆ ನೆರವಾಗಲೆಂದೇ ಸಾಕಿದಂತ ಎತ್ತುಗಳಿವು. ಇವುಗಳನ್ನ ನನ್ನ ಜೀವನದ ಒಂದೇ ಒಂದು ಸಣ್ಣ ಆಸೆಗೆ ಅಡ್ಡಿ ಬಂದ ಈ ಧನಿಗಳ ಸಲುವಾಗಿ ನೇಗಿಲಿ ಕಟ್ಟಬೇಕೆ? ಇಲ್ಲ, ನನಗೆ ಸ್ವಂತ ನೆಲದ ಋಣ ಯಾಕಿಲ್ಲ? ನೋಡ್ತೇನೆ. ಹುಟ್ಟಿ ಬೆಳೆದ ಈ ಹಳ್ಳಿಯಲ್ಲಿ ಅದು ಆಗಬಹುದು ಅಂತ ಮಾಡಿದ್ದೆ. ಆಯ್ತು,
ಈ ಹಳ್ಳಿಯ ಋಣ ತೀರಿತು. ಪಾದ್ರಿ ಸಾಹೇಬರಲ್ಲಿ ಕೇಳಿ ಬರುವೆ. ಹೇಗೂ ಪೇದ್ರು ಪ್ರಭು ಹೇಳಿದ್ದಾನಲ್ಲ, ನಿಮ್ಮಗಳ ಸಹಾಯಕ್ಕೆ ನಾನಿರುವೆನೆಂದು. ಊರ ಹೊರಗೆ ನಿಂತಾದರೂ ನನ್ನ ನೆರವಿಗೆ ಬಾರದ ಈ ಧನಿಗಳ ಪ್ರಪಂಚದ ಎದುರು ಮೀಸೆ ತಿರುವಿ ನಡೆದೇನು ಒಂದು ದಿನ. ಅಪ್ಪ ಬಿಡಿ, ಬೇಗ ಬಂದು ಬಿಡುವೆನು. ದನಿಗಳೇನಾರು ಕೇಳಿದ್ರೆ ಅಪ್ಪ ಕಾಯಿಲೆ ಇರೋ ನೆಂಟನನ್ನು ನೋಡಲು ಪಕ್ಕದ ಹಳ್ಳಿಗೆ ಹೋಗಿರುವೆನೆಂದು ತಿಳಿಸಿಬಿಡು. ಅಲ್ಲಪ್ಪ, ಹೇಳಿದ್ರೆ ಸಂಜೆಗೆ ಮೊದಲೇ ಬಂದು ಬಿಡುವೆನೆಂದು ಹೇಳಿಬಿಡು. ಅಪ್ಪ ಬಿಳಿ, ಹಿಂದೆ ನೇಗಿಲಿಗೆ ಎತ್ತುಗಳನ್ನು ಕಟ್ಟು ಬಿಡುವೆನೆಂದು ತಿಳಿಸಿಬಿಡು. ಅಪ್ಪ, ಯಾವ ಕೆಟ್ಟ ಗಳಿಗೆಯಲ್ಲಿ ತಂದು ಅಟ್ಟಿಯಲ್ಲಿ ಕಟ್ಟಿದನೋ ಈ ಅಪ್ಪ. ಕುಣಿತ ಬರಿಟ್ ತುಳುವ ಜನಕುಲು ಪಚ್ಚ ಪಚ್ಚ ಕಂಡೊಲಿಡು ಕಚ್ಚ ಕಟ್ಟದಿರು ಪಚ್ಚ ಪಚ್ಚ ಕಂಡೊಲಿಡು ಕಚ್ಚ ಕಟ್ಟದಿರು ಸರಿ ಸರಿ, ಇಲ್ಲಾಡೆ ಕೆಲಸಕ್ಕೆ ಮೋಟರ್ನಲ್ಲಿ ಹೋಗುವವರು ಈ ದಾರಿ ಹಿಡಿ, ಇಲ್ಲ ಕಾಲು ನಡಿಗೆಯಲ್ಲೇ ಬರುವುದಾದರೆ ಇದೇ ದಾರಿ ಹಿಡಿದು ನಡೆಯಿರಿ. ಏನೇ ಆದ್ರೂ ಮಂಗಳವಾರ ಬೆಳಗ್ಗೆ ಕೆಲಸದಲ್ಲಿರ್ಬೇಕು, ಇಲ್ಲ ದೊರೆಗಳು ಸಿಟ್ಟಿಗೆ ಹೇಳುವರು. ನಾವು ಕಾರ್ಕಳದ ಮಂದಿ, ನಾವು ಮೋಟ್ರ್ ಹಿಡ್ದ ಬರ್ತೇವೆ. ಅಪ್ಪ ನಾವು ನಡೆದೇ ಹೋಗೋಣ. ಬೇರೆ ಅಮ್ಮನಿಗೆ ಆಗಬೇಡವೇ? ಬರುವಾಗ ಬೇಕಾದ್ರೆ ಬಂಡಿ ಹಿಡಿದು ಬರುವ. ಮೇರಿ ಮೊದಲ ಬಾರಿಗೆ ಬಂದಿದ್ದಾಳೆ, ಅವಳ ಇಷ್ಟದ ಹಾಗೆ ನಡೆದೇ ಹೋಗೋಣ. 3 ದಿನದ ಪಯಣ, ಕೂತು ನಿಂತು ಹೋದ್ರಾಯ್ತು. ಮನೇಲಿ ಸಾಹೇಬ್ರೆ, ಮೋಟಾರಿಗೆ ಕೊಡುವ ಕಾಸನ್ನು ಸೇಂದಿಗೆ ಕೊಡಬಾರ್ದೆ? ನಮಗೆ ಮೋಟಾರಿನ ಹಣ ಕೊಟ್ಟು ಬಿಡಿ, ನಾವು ನಡೆದೇ ಬರುತ್ತೇವೆ. ಪ್ರಭುಗಳು ನಮ್ಮ ಪಾಲಿಗೆ ಕೊಟ್ಟಿರುವುದನ್ನು ಕೊಟ್ಟು ಬಿಡಿ. ನಾವು ಹೇಗ್ ಬಂದ್ರೆ ನಿಮ್ಗೇನು? ನೀವು ಹೇಗ್ ಬಂದ್ರೆ ನನಗೇನು? ಒಟ್ನಲ್ಲಿ ಮಂಗಳವಾರ ಬೆಳಗ್ಗೆ ಕೆಲಸಕ್ಕೆ ಆದ್ರಾಯ್ತು. ಹಾ ಹಾ, ತೊಳೆ 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 ಹಾ ತೊಳೆ ತೊಳೆ ಹಾ ಸರಿ, ನಾ ಇನ್ನೂ ಬರ್ತೇನೆ. ಅಲ್ಲಿ ಕೆಲಸದಲ್ಲಿ ವಾಸಕ್ಕೆ ಚಾಲುಗಳ ವ್ಯವಸ್ಥೆ ಆಗ್ಬೇಕಷ್ಟೇ. ತಡ ಮಾಡ್ಬೇಡಿ, ಬೇಗ ಬಂದ್ಬಿಡಿ, ತಿಳಿತಾ? ಹಾ ಮನೇಲಿ ಸಾಹೇಬ್ರೆ, ಹಾ ನಮಗೆ ಹೋದ ವರ್ಷ ಕೊಟ್ಟಿದ್ದೀರಲ್ಲ, ಅದನ್ನ ಕೊಟ್ಟು ಬಿಡಿ. ಅಂಗಡಿಗೆ ಸಮೀಪವಾಗ್ತದೆ ನೋಡಿ. ಅಷ್ಟು ಯಾಕೆಪ್ಪಮ್ಮ, ಅಂಗಡಿ ಬದಿಗೆ ಒಂದು ಬಿಡಾರ ಮಾಡ್ಕೊಂಡ್ಬಿಡಿ. ಬೆಳಗ್ಗೆ ಏಳುತ್ತಿದ್ದಂತೆ ಕಂಠ ಪೂರ್ತಿ ಕುಡಿಬೋದು. ಹಾಗೆಂದ್ರೆ ಹಾಗೇನೆ. ಹಾ ಸರಿ ಸರಿ. ಏನು ಮಿಣ್ಯ, ಕಾರ್ಖಾನದವರು ಬಸ್ಸಿಗೆ ಹೊರಡೋದಿಲ್ಲವೋ? ಇಲ್ಲ, ನಾವು ನಡೆದೇ ಬರ್ತೇವೆ. ನಿಮ್ಮನೆ ಬರಹ. ತೋಟದ ಕೆಲಸ ಏನಿದ್ದರೂ ಈ ಮನೇಲನಂತವನಿಗೆ ಸರಿ. ಅವನದು ತಾನೇ ಏನು ಸುಖ? ಅವನು ದೊರೆಗಳ ಬೂಟ್ ನೆಕ್ತಾನೆ, ನಾವು ಅವನ ಮೆಟ್ಟು ಹಿಡಿಯುತ್ತೇವೆ. ಇನ್ನು ಸ್ವಲ್ಪ ಮುಂದೆ ಹೋಗಿ ಬಿಡಾರ ಹಾಕುವುದು, ಇಲ್ಲ ಎಂದು ಈ ಬೆಳ್ತಂಗಡಿಯಲ್ಲೇ ತಂಗುವುದು. ನನ್ನ ಕೇಳಿದರೆ ಇಲ್ಲೇ ಬೆಳ್ತಂಗಡಿಯಲ್ಲ ಬಿಡಾರ ಹಾಕುವುದೇ ಸರಿ. ಮುಂದೆ ಹೆಂಡಕ್ಕೆ ಹೆಚ್ಚಿಗೆ ನೀರು ಕೂಡಿಸಿ ಮಾರುವ ಅಂಗಡಿಗಳೇ ಹೆಚ್ಚು. ಇಲ್ಲಿ ಒಳ್ಳೆ ಗಟ್ಟಿ ಮಾಲ ದೊರಕಿತ್ತು. ನಮ್ಮ ಪಮ್ಮನ ಜೀವನದಲ್ಲಿ ಸೇಂದಿಸರ ಬಿಟ್ರೆ ಬೇರೆ ಏನಿಲ್ಲ ನೋಡಿ. ಅಷ್ಟಲ್ಲದ ಇನ್ನೇನು, ನೀವು ಬೇಕಾದವರು ಅಡಿಗೆ ತಯಾರಿ ಮಾಡಿಕೊಳ್ಳಿ, ಅಂಗಡಿಗೆ ಬರುವವರು ನನ್ನ ದಾರಿ ಹಿಡಿಯಿರಿ, ಆಯ್ತಾ? ಹುಡುಗ್ರ, ಯಾವ್ರಾಯ್ತು ನಿಮ್ದು? ಹೋಗನಹಳ್ಳಿ. ಏನು, ನೀವು ನಮ್ಮ ಚೋಮನಹಳ್ಳಿಯವರೇ? ಹೌದು, ನಾವು ಚೋಮನ್ ಮಕ್ಕಳು. ನೋಡಿ, ನೀವು ಈ ಮುದಿಪಮ್ಮನ ಬೆನ್ನು ಹಿಡಿಬೇಡಿ. ನಿಮ್ಮ ಅಪ್ಪ ಕೆಟ್ಟಿದ್ದೆ ಸಾಕು. ಯಾಕೆ ಈ ವರ್ಷ ನಿಮ್ಮ ಅಪ್ಪ ಬರಲಿಲ್ವೇನಾ? ಇಲ್ಲ, ಅಪ್ಪನಿಗೆ ವಯಸ್ಸಾಯಿತು, ತೋಟದ ಕೆಲಸ ಇನ್ನೆಷ್ಟು ಮಾಡ್ಯಾನು.
ಅವನು ಹಳ್ಳಿಯಲ್ಲಿ ದನಿಗಳ ಸೇವೆಯಲ್ಲಿರುವ ಅಪ್ಪನ ತೋಟದ ಋಣ ತೀರಿಸಲು ನಾವು ಬಂದಿದ್ದೇವೆ. ಏ ಹುಡುಗ, ಕಾಫಿ ತೋಟದ ಋಣ ಈವರೆಗೂ ಯಾರದ್ದು ಸಂದಾಯವಾದದೇ ಇಲ್ಲ. ಪ್ರತಿ ವರ್ಷ ನಾವು ಸಾಲ ತೆಗೆಯುತ್ತಲೇ ಇರಬೇಕು. ತೆಗೆದ ಸಾಲ ತುಸುವು ಕಡಿಮೆ ಆಗದೆ ಹಾಗೆ ಉಳಿಯುತ್ತಲೇ ಇರಬೇಕು. ಕಾಫಿ ತೋಟದ ಚಳಿ ಜ್ವರ ಮತ್ತು ಸಾಲಗಳು ಎರಡೂ ಒಂದೇ. ಅವು ಒಮ್ಮೆ ಹಿಡಿದರೆ ಬಿಡುವುದು ಒಂದೇ ದಿನ. ಏನ್ ಬೊಮ್ಮ, ಕೇಳುವವರಿದ್ರೆ ಭಾಷಣ ಕೊಡುವೆ ನೋಡು. ಗೊತ್ತಾಗ್ಲಿಲ್ವೇನು? ನಮ್ಮಲ್ಲಿ ದಾರಿಯಲ್ಲಿ ನಿಲ್ಲಿಸ್ಬಿಟ್ಟು ಮಾತಿಗೆ ನಿಂತಿಯಲ್ಲ. ಆಯ್ತಾಯ್ತು, ತಡ ಮಾಡೋದು ಬೇಡ, ಹೊರಟು ಬಿಡುವ. ಅಂಗಡಿಗೆ ಅಂದ್ರೆ ಅಂಗಡಿಗೆ, ಹಳ್ಳಿಗೆ ಅಂದ್ರೆ ಹಳ್ಳಿಗೆ, ಗಡಂಗಿಗೆ ಅಂದ್ರೆ ಗಡಂಗಿ. ಬನ್ನಿ ಬನ್ನಿ. ಅಮ್ಮ, ನಾವು ಈ ಮುದಿ ಬೊಮ್ಮನೆ ಬೆಣ್ಣೆ ಹಿಡಿದರೆ ತೋಟ ಸೇರಿದ ಹಾಗೆ. ಆಯ್ತು ಬನ್ನಿ, ಸಮಯ ಮೀರುತ್ತೆ, ಬನ್ನಿ ಹೋಗುವ. ನಡಿ ನಡಿ. ನನ್ನ ಬೇಡಿಕೆಗೆ ಪಾದ್ರಿಗಳು ಇಲ್ಲ ಅನ್ನೋದಿಲ್ಲಲ್ಲ ಚೋಮ, ನಾನು ನಿನ್ನ ಪರವಾಗಿ ಮಾತನಾಡಿಯಾಗಿದೆ. ಕಷ್ಟದಲ್ಲಿರುವವರ ಕೈಯವರೆಂದು ಬಿಡುವುದಿಲ್ಲ. ಪೇದ್ರು, ನೀನು ಹೇಳಿದಂತೆ ಇಲ್ಲೇ ನೆಲ ಸಿಕ್ಕರೆ ನನ್ನ ಬಳಗವೆಲ್ಲ ಬಂದು ಇಲ್ಲೇ ನೆಲೆಸುವುದು ನೋಡು. ಆಗಬಹುದು ಚೋಮ. ನನ್ನ ಮನೆಯ ಬದಿ ಒಂದಷ್ಟು ಜಾಗ ಉಂಟು. ಅಲ್ಲಿ ನಿನ್ನ ಗುಡಿಸಲಿಗೆ ವ್ಯವಸ್ಥೆ ಮಾಡಿದರಾಯ್ತು. ಅಷ್ಟೇ ಏಕೆ, ಇಲ್ಲೇ ಎಲ್ಲಾದರೂ ಒಂದು ಒಳ್ಳೆ ಗಂಡನ್ನು ಹುಡುಕಿ ನಿನ್ನ ಮಗಳ ಮದುವೆ ಮಾಡಿ ಮುಗಿಸುವ. ಹಾಗೆ ಆಗಲಿ. ನನ್ನ ಹಳ್ಳಿಯಲ್ಲಿ ನನಗೆ ಋಣ ಮುಗಿದ ಮೇಲೆ ಅಲ್ಲಿ ಇನ್ನು ಇರಲು ಬರುವುದಾದರೂ ಹೇಗೆ? ಚೋಮ, ನೀನು ನಿನ್ನ ಹಳ್ಳಿ ಬಿಟ್ಟು ಬರುವ ವಿಷಯ ದಣಿಗಳಿಗೆ ತಿಳಿಸಿ ಬಂದೇ ಹೇಗೆ? ಇಲ್ಲ, ನನ್ನ ಎತ್ತುಗಳನ್ನು ಅವರ ನೆಲದಲ್ಲಿ ಕಟ್ಲಿ ಕೇಳೋದ್ರಿಂದ. ಆದರೆ ನಾನು ಸಾಕಿ ಬೆಳೆಸಿದ ಎತ್ತುಗಳು ಮೊದಲು ನನ್ನ ನೆಲದಲ್ಲಿ ದುಡಿಯಲಿ ಅನ್ನೋ ಆಸೆ ನನ್ನ ಇಲ್ಲಿಗೆ ತಂದಿತು. ನನ್ನದಂತೂ ಅಲ್ಲಿ ಪರರ ಸೇವೆಯಲ್ಲೇ ಮುಗಿದು ಹೋಯಿತು. ಇನ್ನು ನನ್ನ ಎತ್ತುಗಳಾದರೂ 4 ದಿನ ಸ್ವತಂತ್ರವಾಗಿ ನನ್ನ ನೆಲದಲ್ಲಿ ನೇಗಿಲು ಹೊರಬಾರಬೇಕೆ? ಇನ್ನು ನಾನು ಸತ್ತ ಮೇಲೆ ಅವುಗಳ ಹಣೆಯಲ್ಲಿ ಏನು ಬರೆದಿದೆಯೋ ಅದು ಆಗುವುದು. ಆಯ್ತು ಚೋಮ, ನೀನು ನಿನ್ನ ಹಳ್ಳಿ ಬಿಟ್ಟು ಬರುವ ತೀರ್ಮಾನಕ್ಕೆ ಬಂದಾಯ್ತಲ್ಲ, ಇನ್ನು ನಿನಗೆ ಖಂಡಿತ ಒಳ್ಳೆಯದೇ. ನಾನು ಮೊದಲು ಈ ಊರು ಬಿಡ್ಲಿ ಬಂದು ನೆಲೆಸೋ ತನಕ ಇಲ್ಲದ ಸಂಕಟ ಕಾಡಿತು. ಅದ್ರಿ ಸಾಹೇಬರು ಕಣ್ಣು ತೆರೆದು ನೋಡಲು ನಿಲ್ಲಲು ಒಂದಿಷ್ಟು ನೆಲೆ, ದುಡಿಮೆ ಒಂದಿಷ್ಟು ಜಾಗ ಸಿಕ್ಕಂತಾಯ್ತು. ಹೊರಟಲು ಒಬ್ಬ ಗೆಳೆಯನು ಸಿಕ್ಕಂತಾಯ್ತು ನೋಡು. ಬೇದ್ರು, ನಿನ್ನ ಸಹಾಯದಿಂದ ಈ ಮಳೆಗಾಲಕ್ಕಾದ್ರೂ ನನ್ನ ಎತ್ತುಗಳು ನನ್ನ ನೆಲದಲ್ಲೇ ನೇಗಿಲು ಹೊರುವಂತಾದ್ರೂ ಸಾಕು. ಎಷ್ಟು ಬೇಕಾದ್ರೂ ಹರಟುವ, ಎಷ್ಟು ಬೇಕಾದ್ರೂ ದುಡಿಯುವ, ಎಷ್ಟು ಬೇಕಾದ್ರೂ ಕುಡಿಯುವ. ಏನು ಚೋಮನೆಂದು ನಿನ್ನ ಹೆಸರೇನು? ಆಯ್ತು ಚೋಮ, ಗೇಣಿಗೆ ಕೊಡುವಂತ ಗದ್ದೆಗಳಿಗೇನು ಕಡಿಮೆ ಇಲ್ಲ. ಬರೀ ಗದ್ದೆಗಳೇ ಅಲ್ಲ, ಒಳ್ಳೆಯ ಗದ್ದೆಗಳೇ ಇದೆ. ನಿಮ್ಮ ಹಳ್ಳಿಯ ಸಮೀಪನೂ ಇದೆ. ಆದರೆ ಅದೆಲ್ಲ ಇಗರ್ಜಿ ಆಸ್ತಿ. ನಮ್ಮವರಿಗಲ್ಲದೆ ಬೇರೆಯವರಿಗೆ ಗೇಣಿ ಕೊಡಲು ಬರೋದಿಲ್ಲ. ಚೋಮ, ಹಾಳಾದ್ ನೀನು ಅವ್ರಿವ್ರ ಹತ್ರ ಗುಲಾಮ್ನಾಗಿ ಚಾಕ್ರಿ ಮಾಡೋದು ಬೇಡ. ಕ್ರೈಸ್ತನಾಗಿ ಸ್ವತಂತ್ರವಾಗಿ ಬಾಳ್ವೆ ಮಾಡು. ನೀನು ನಮ್ಮ ಮತ ಸೇರಿದೆ ಅಂದ್ರೆ ನಿನಗೆ ಎಲ್ಲಾ ಸವಲತ್ತು ಸಿಗುತ್ತೆ. ಸಾಯೋ ಕಾಲದಲ್ಲಿ 4 ದಿನ ಸುಖವಾಗಿರ್ಬೋದಲ್ಲ. ಅಂತೆಯೇ ನಿಮ್ಮ ಮುಂದಿನ ಪೀಳಿಗೆ, ನಿಮ್ಮ ಮಕ್ಕಳು ಕೂಡ 4 ಜನರ ಮುಂದೆ ತಲೆ ಎತ್ತಿ ಬಾಳ್ಬೋದು. ಏನಂತೀಯ ಚೋಮ? ಚೋಮ, ನಿನಗೆ ನಮ್ಮ ಪಾದ್ರಿ ಮತ ಸೇರಲು ಬರುವುದು ತಾನೆ? ಇಲ್ಲ ಇಲ್ಲ, ಗೊತ್ತಾಯ್ತು. ನಾನಿನ್ನು ತಡ ಮಾಡಿದ್ರೆ ದನಿಗಳು ಸಿಟ್ಟಿಗೇಳುವರಷ್ಟೇ. ಚೋಮ, ಆಮೇಲೆ ಇಲ್ಲದ ಆಸೆ ಮಾಡಲು ಹೋಗಿ ಈಗ ಬರುತ್ತಿರುವ ಕೂಲಿ ಕಾಸಿಗೂ ಮಣ್ಣು ಬಿದ್ದಿತ್ತು. ನನ್ನ ಅಪ್ಪಯ್ಯ ಅಜ್ಜಯ್ಯ ಅವರ ಕಾಲದಿಂದಲೂ ದನಿಗಳ ಋಣ ತಿಂದು ಬದುಕುತ್ತಿರುವ ನಮಗೆ ಈಗ ಆಗದ್ದಕ್ಕೆ ಆಸೆ ಮಾಡುವುದೇನಿದೆ? ಇಲ್ಲ ಇಲ್ಲ, ದನಿಗಳ ನೆಲದಲ್ಲೇ ನನ್ನ ಎತ್ತುಗಳನ್ನು ಕಟ್ಟುವುದೇ ಸರಿ. ಸೋಮ, ಪೇದ್ರು, ನಾನೇನು ಬರುತ್ತೇನೆ ಪೇದ್ರು. ಚೋಮ, ಅಲೆ
ಕಳೆಯಿತೆಂದರೆ ನಾಳೆಯೇ ಕಳಸ. ಅಷ್ಟರಲ್ಲಿ ಅದೆಷ್ಟು ಮುಂದಿನೆಲ್ಲ ಹಿಡಿಯುವರೋ. ಹಾಗಾದ್ರೆ ಆದಿತ್ತೇನು? ಊರಲ್ಲಿ ಉಳಿದರೆ ಜೀವನ ಸಾಗಬೇಡವೇ? ಇದು ಒಂದು ಜೀವನ ನೀವ್ರೇನು? ದುಡಿಯುವುದು ದುಡಿಯುವುದು. ತೋಟದ ದನಿಗಳು ಗಂಟು ಮಾಡೋರಷ್ಟೇ. ಹಾ, ಈ ಹೆಂಗಸರನ್ನು ಕಟ್ಟಿಕೊಂಡು ಹೊರಟರೆ ನಾವು ಕಳಸ ಸೇರಿದ ಹಾಗೆ 4 ಹೆಜ್ಜೆ ನಡೆದರೆ ಸಾಕು, 3 ಕಡೆ ಕೂರುವರು. ಹಾ, ಕೂರುವರು. ಈ ಮುದಿಪಮ್ಮನ ಬೆನ್ನು ಹಿಡಿದರೆ ನಾವು ಕಳಸ ಸೇರಿದಂತೆ. ಸೇಂದಿ ಅಂಗಡಿ ಕಂಡಲ್ಲೆಲ್ಲ ಕುಡಿದು ಬೀಳುವ. ಹುಡುಗ, ಇನ್ನೂ ನಿಮ್ ಮದುವೆ ಆಗಿಲ್ವೇನೋ? ಇಲ್ಲ, ನಾವು ಹಿಂದಕ್ಕೆ ಹೋಗುವುದರಲ್ಲಿ ಅಣ್ಣನಿಗೆ ಸಂಬಂಧ ನೋಡಿರೋದು ಅಪ್ಪ ಹೇಳಿರುವ. ಆ ಮದುವೆ ಆಗುವನೆಂದರೆ ಕಾಫಿ ತೋಟದಲ್ಲಿ ಹೆಣ್ಣು ಮಕ್ಕಳಿಗೆ ಏನು ಕಮ್ಮಿ? ಆ ಚೋಮನ ಕಿರಿಯವನ ನೋಡಿ ನಮ್ಮ ಮೇರಿಗೆ ಸರಿಯಾದ ಜೋಡಿ. ಏ, ನೀನೇನು ಕಾಫಿ ತೋಟದ ಕೆಲಸಕ್ಕೆ ಬಂದಿರುವೆಯಾ? ಕಳಸದಲ್ಲಿ ಮೇರಿಗೊಂದು ಗಂಡು ಹುಡುಕಲು ಬಂದಿರುವೆಯಾ? ಮೊನ್ನೆಲ್ಲ ಸೆರೆಗಾರರು ಕೊಟ್ಟ ಭತ್ತ ಎಲ್ಲ ಮುಗಿದೇ ಹೋಯಿತು. ಇನ್ನು ಒಂದು ದಿನ ಕಳೆಯುವುದಾದರೂ ಹೇಗೆ? ಇನ್ನು ಎಷ್ಟು ದೂರ ನಡೆಯಬೇಕು? ಅಗೋ, ಅಲ್ಲಿ ಕಾಣಿಸ್ತಿದೆಯಲ್ಲ ಆ ಬೆಟ್ಟ. ಆ ಬೆಟ್ಟ ಹತ್ತಿ ಇಳಿದ್ರೇನೆ ಎಳೆನೀರು ಘಾಟಿ. ಅದನ್ನು ದಾಟಿಯೇ ನಾವು ಕಳಸ ಸೇರಬೇಕು. ನೋಡಿ, ಇನ್ನು ಎಲ್ಲೂ ಕೂರದೆ ಹೊರಟರೆ ಸರಿಯಾದ ಸಮಯಕ್ಕೆ ಕಳಸ ಸೇರಬಹುದು. ಇಲ್ಲ ಅಂದರೆ ಎಲ್ಲರ ಮುಖ ಕೂಗಿತಾ ತಪ್ಪಿದ್ದಲ್ಲ. ತಡಿ ಹೋಗುವ. ತುದೆತ ಪುಡಿಟ ಪುಣಿತ ಬರಿಟ ತುಳುವ ಜನಕುಲು ಪಚ್ಚ ಪಚ್ಚ ಕಂಡೊಲೆಡೆ ಕಚ್ಚ ಕಟ್ಟೆ. ಹುಡುಗ, ಮನೆಯಿಂದ ಹೊರಟಾಗ ಅಪ್ಪ ಹೇಳಿದ್ದೇನು? ಕೆಟ್ಟ ಸಹವಾಸ ಬಿದ್ದು ಹೆಣ್ಣದಂಗಡಿ ಹಾದಿ ಹಿಡಿಬೇಡಿ ಅಂತ. ಹುಡುಗ, ಈ ಒಂದು ವಿಚಾರದಲ್ಲಿ ಯಾರು ಹೇಳುವುದು ಯಾರು ಕೇಳುವುದು? ದುಡಿಯುವ ತಾಕತ್ತಿರುವ ದೇಹ ಸ್ವಲ್ಪ ಅತ್ತಿತ್ತ ಅಡ್ಡದಾರಿ ಹಿಡಿದರೆ ಏನೂ ಆಗೋದಿಲ್ಲ. ತೆಗೆದುಕೊಳ್ಳಿ. ನಾನು ನಿಮ್ಮ ಅಪ್ಪನಿಗೆ ಹೇಳೋದಿಲ್ಲ. ತೋಟದಲ್ಲಿನ ಒಂದು ಜೀವನದಲ್ಲಿ ಮೈಮರೆಸಲು ಇದನ್ನು ಬಿಟ್ಟರೆ ಇನ್ಯಾವ ಸಂಜೀವಿನಿ ಇದೆ ಎಂದು ತಿಳಿದಿದ್ದೀರಿ? ತೆಗೆದುಕೊಳ್ಳಿ. ತೋಟದ ಕೆಲಸದಲ್ಲೇ ನಿನ್ನ ಅಪ್ಪ ನಿನ್ನ ಅಮ್ಮನನ್ನು ಕಳ್ಕೊಂಡ. ಇಂಥ ನನ್ನ ಒಬ್ಬ ಮಗಳು ಆ ರೈಟರ್ ಮನೆಯನ್ನು ಕಾಟಕ್ಕೆ ಕೋಡಿಗೆ ಹಾರಿಕೊಂಡು ಪ್ರಾಣ ಬಿಟ್ಟು, ಇನ್ನು ಭೂತದ ಕಾಟದಲ್ಲಿ ಅವಳು ಬಿಟ್ಟು ಹೋದ ಕೂಸು ದಾರಿಯಲ್ಲೇ ಸತ್ತಿತ್ತು. ಏನು ಕತೆ ಕೇಳ್ತಿದ್ದೀರೇನು? ತೆಗೆದುಕೊಳ್ಳಿ, ಬೇಗ ಮುಗಿಸಿ. ಸ್ವಲ್ಪ ಅಭ್ಯಾಸ ಆಗ್ಬೇಕಷ್ಟೇ. ತೋಟದಲ್ಲಿನ ಹೆಂಡದ ರುಚಿ ಇಲ್ಲಿಯ ಗಂಡು ಮಕ್ಕಳಿಗೆ, ಮನೆಯಲ್ಲಿನಂತಹ ರೈಟರ್ನ ದೇಹದ ರುಚಿ ಹೆಣ್ಣು ಮಕ್ಕಳಿಗೆ ಒಮ್ಮೆ ಹಿಡಿಯಿತೆಂದರೆ ಯಾರ ಅಪ್ಪನಿಂದಲೂ ತಪ್ಪಿಸಲು ಆಗದು. ಸರಿಯಾ, ಅಪ್ಪನಂತೆ ನೀನು ಕುಡಿಯೋದನ್ನ ಕಲ್ತ್ರೆ ತೋಟದ ಋಣ ಸಂದಾಯ ಆದಂತೆ. ಮನ್ನೆಲ್ಲ ಸಾಹೇಬರು ಸಾಲದ ಲೆಕ್ಕವನ್ನ ತೀಡುವ ತನಕ ಆ ಋಣ ಸಂದಾಯವಾದ ಹಾಗೇನೆ. ಗುರುವ, ಅಪ್ಪನ ಸಾಲದ ಋಣ ತೀರ್ಸೋ ಮಗ ಅಂದ್ರೆ ನೀನೆ ನೋಡು. ಇನ್ನು ತೋಟ ಸೇರುವ ಮೊದಲೇ ಹೆಣ್ಣಿನ ಬೇಟೆಯಾಡಲು ಹೊರಟಿದ್ದೀಯೇನೇನು? ಸನಿಯಾ, ಇಲ್ಲದ್ದು ಹೇಳ್ಬೇಡ. ಗುರುವ, ಇದನ್ನೆಲ್ಲ ನಾನು ನೋಡುತ್ತಿಲ್ಲ ಎಂದು ತಿಳಿದೇನು? ನಿನ್ನ ಕಣ್ಣೆಲ್ಲ ಆ ಕುಕ್ಕಳದ ಹೊಕ್ಕಿಯ ಮೇಲೆ ಇರುವುದು ನನಗೆ ತಿಳಿದಿಲ್ಲ ಎಂದು ತಿಳಿದೇನು? ಅದೇನು ಹೆಸರು? ಮೇರಿ ಅಮ್ಮ. ಮಾರಿ ಅಮ್ಮ. ಆಯ್ತು, ಈಗೇನಾಯ್ತು? ಅಣ್ಣನಿಗಾದ್ರೆ
ಊರಿಂದ ಹಿಂತಿರುಗಿದ್ದಂತೆ ಸಂಬಂಧ ನೋಡಿರೋದು ಅಪ್ಪ ಹೇಳಿರುವ. ನನಗಾದರೆ ಈಗ ನಿನಗೆ ಮದುವಾಗಲು ಅಷ್ಟು ಅವಸರ ಇದ್ರೆ ನೀನೆ ಮೊದಲು ಆಗ್ಬಿಡು. ಆ ಮೇರಿ ಹಕ್ಕಿ ಏನಿದ್ರು ಆ ಮನೇಲಿನ ಬೇಟೆಗೆ ನಾನು ನೋಡ್ತೇನೆ ಆ ಮನೆಯಲ್ಲವಳನು ಅದೇ ಕಸಿತಾನಂತ. ಗುರುವ, ಇದೆಲ್ಲ ಆಗೋದು ನೋಡು. ನಿನ್ನ ಅಪ್ಪ ಒಪ್ಪುವನೆಂದು ಮಾಡಿರುವೆಯಾ? ಅಮ್ಮ ಅಮ್ಮ ಮದುವೆ ಆಗೋದು ಅಂದ್ರೆ ಜಾತಿ ಕುಲ ಬೇಡ, ನಮ್ ದೇವ್ರೇನು ಅವ್ರ ದೇವ್ರೇನು? ನನ್ಗೂ ಗೊತ್ತು. ನಮ್ ದೇವ್ರ ನಂಬಿ ಅಪ್ಪನಿಗೆ ಸಿಕ್ಕಿರೋಕ್ಕಿಂತ ಆ ಪಾದಿಮತ ಸೇರಬಾರದು ಏಕೆ? ಯೇಸು ಕ್ರಿಸ್ತನ ಕಾರಣದ ಈ ಮಂದಿ, ಅವನ ಹೆಸರ ಹೇಳಲು ಬಾರದ ಈ ಮಂದಿ ತೊಟ್ಟಿರುವುದು ಮಾತ್ರ ದೊಡ್ಡ ದೊಡ್ಡ ಶಿಲುಬೆಯನ್ನ. ಆಯ್ತು, ಇನ್ನೇನು ಮುಗಿಸಿ ಬಿಡಿ ಬೇಗ. ತಾಯಿ ಸಿಗಲಿಲ್ಲ, ಈ ತಾಯಿ ಸಿಕ್ಕವಳ, ಕಾಣಿರೋ ಆನಂದವ. ತಾಯಿ ಸಿಗಲಿಲ್ಲ, ಈ ತಾಯಿ ಸಿಕ್ಕವಳ, ಕಾಣಿರೋ ಆನಂದವ. ದೊಡ್ಡೋರ್ ಮನೆಯಲ್ಲಿ ಮೃಷ್ಟಾನ್ನ, ಚಿಕ್ಕೋರ್ ಮನೆಯಲ್ಲಿ ತಂಗಳನ್ನ, ಕಾಣಿರೋ ಆನಂದವ. ಭೂತಾಯಿ ಸಿಗಲಿಲ್ಲ, ಈ ತಾಯಿ ಸಿಕ್ಕವಳ, ಕಾಣಿರೋ ಆನಂದವ. ದೊಡ್ಡೋರ್ ಮನೆಯಲ್ಲಿ ಮೃಷ್ಟಾನ್ನ, ಚಿಕ್ಕೋರ್ ಮನೆಯಲ್ಲಿ ತಂಗಳನ್ನ, ಕಾಣಿರೋ ಆನಂದವ. ತಾನನ ತಂದಾನನ ತಾನನ ತಾನನ ತಂದಾನನ ತಾನನ. ಹೆಂಡ ಬಾಡಿನ ಮುಂದೆ ಬ್ಯಾರೆ ದ್ಯಾವರು ಉಂಟೆ ಮಾಡಿರೋ ದೊಡ್ಡಪ್ಪವ. ಹೆಂಡ ಬಾಡಿನ ಮುಂದೆ ಬ್ಯಾರೆ ದ್ಯಾವರು ಉಂಟೆ ಮಾಡಿರೋ ದೊಡ್ಡಪ್ಪವ. ಸಾವುಕಾರ ಸಾಲಗಳ ಅರೆಗಳಿಗೆ ಮರೆಯೋಣ ಹಾಡಿರೋ ಸಂಗೀತವ. ಸಾವುಕಾರ ಸಾಲಗಳ ಅರೆಗಳಿಗೆ ಮರೆಯೋಣ ಹಾಡಿರೋ ಸಂಗೀತವ. ತಾನನ ತಂದಾನನ ತಾನನ ತಾನನ ತಂದಾನನ ತಾನನ. ಬಡವರ ಭಾಗ್ಯಕ್ಕೆ ಭಾಗ್ಯವೇ ಬಂದೈತೆ ನೋಡಿರೋ ಸಂತೋಷವ. ಬಡವರ ಭಾಗ್ಯಕ್ಕೆ ಭಾಗ್ಯವೇ ಬಂದೈತೆ ನೋಡಿರೋ ಸಂತೋಷವ. ಹೆಂಡದಂಗಡಿಯಲ್ಲಿ ನಮ್ಮ ಜೀವ ಅಡುಗೈತೆ, ಹೆಂಡಕ್ಕೆ ಸಾವಿಲ್ಲವೋ. ನಮ್ಮಯ್ಯ ದುಡಿಮೆಯಲ್ಲಿ ದಣಿ ಜೀವ ಅಡುಗೈತೆ, ದಣಿಗೆಂದು ನೋವಿಲ್ಲವೋ. ತಾನನ ತಂದಾನನ ತಾನನ ತಾನನ ತಂದಾನನ ತಾನನ ತಾನನ ತಂದಾನನ ತಾನನ ತಾನನ. ನನ್ನ ಹೊಲದಿಯಾಗಲು ಒಪ್ಪುವೆಯಾ? ನಮ್ಮ ದೇವರು ಬೇರೆ, ನಿಮ್ಮ ದೈವ ಬೇರೆ. ಅಪ್ಪನನ್ನು ಒಮ್ಮೆ ಕೇಳುವೆಯಾ? ನಿಮ್ಮ ಅಪ್ಪನನ್ನು ಕೇಳುತ್ತೇನೆ. ನಿನಗೆ ಒಪ್ಪಿಗೆ ಇದೆಯಾ? ನನ್ನ ಒಪ್ಪಿಗೆ ಇದೆ. ಇದೇನು ನಡೆಸಿರುವ ನೀನು? ಅಪ್ಪಂಗೆ ಗೊತ್ತಾದ್ರೆ ನಿನ್ ತಲೆನೇ ಹೊಡೆದಾಗ್ತಾನೆ. ನಾನೇನು ಇನ್ನು ಚಿಕ್ಕವನೇ? ನಂದೊಂದು ಸಂಸಾರ ಆಗೋದು ಬೇಡ? ನಿನಗಂತೂ ಅಪ್ಪನಿಂದ ಮಾತಾಗಿದೆ. ನೀನು ಹಿಂತಿರುಗುತ್ತಿದ್ದಂತೆ ಸಂಬಂಧ ನೋಡಿರುವಂತೆ. ನನ್ನ ವಿಚಾರ ಏನಾದ್ರೂ ಸ್ವಲ್ಪ ಅಂದ ಅವನಿಗೆ ಮೊದಲನೇದಲ್ಲಿ ನಾನು ಕಂಡ್ರೆ. ಅಂದ್ರೇನು? ಆ ಮಾರಿನ ನೀನ್ ಕಟ್ಕಂತೀಯ? ಹೌದು. ನೀನೇನು ಮಾಡುತ್ತೆ? ಗುರುವಾ, ಪೊಮ್ಮ ಹೇಳಲಿಲ್ಲವೇ ಅವರು ಜಾತಿಗಟ್ಟು ಜನ ಅಂತ? ಸುಮ್ಮನೆ ಅವಳ ಹುಚ್ಚು ಕಟ್ಟಿಕೊಳ್ಳಬೇಡ. ಯಾರು ಏನೇ ಹೇಳಿದರೆ ಸರಿ. ನಿನಗೆ ಅಷ್ಟು ಇಷ್ಟ ಇಲ್ಲದಿದ್ದರೆ ಹೇಳು, ನಾನು ಈಗಲೇ ಬೇರೆಯಾಗುವೆನು. ಗುರುವ, ಇಷ್ಟು ಬೇಗ ಹಿಡಿದ ಕೆಲಸ ಮರೆತೇ ಏನು?
ಅಪ್ಪನ ತೋಟದ ಋಣ ತೀರುವ ಬದಲು ಈ 5-6 ತಿಂಗಳಲ್ಲಿ ಇನ್ನಷ್ಟು ಹೆಚ್ಚಿದೆ ನೋಡು. ಅದೆಲ್ಲ ನಿಲ್ಲಿದರೆ ಒಂದು ದಿನ ಕೆಲಸ ಮಾಡಿದರೆ 4 ದಿನ ಜರಡಿದು ಮಲಗುವೆ. ಇನ್ನೊಂದು ದಿನ ಕೆಲಸ ಮಾಡಿದರೆ ಮುಂದೆ 3 ದಿನ ಎಂಡದ ಗಡಗಿನಲ್ಲಿಯೇ ನಿನ್ನ ಬಿಡಾರ. ಈಗ ಮಾತೆಲ್ಲ ಬೇಡ ಗುರುವ, ನೀನು ಅವಳ ಆಸೆಯನ್ನ ಬಿಟ್ಟು ಬಿಡು. ನೀನು ಬೇಕಾದನ್ನ ಮಾಡಿಕೋ, ನಾನು ಮೇರಿಯನ್ನು ಕಟ್ಟಿಕೊಳ್ಳುವುದೇ ಸರಿ. ಗುರುವ ಗುರುವ ನಿಲ್ಲು ಗುರುವ. ಅಪ್ಪ ಅಪ್ಪ, ತೋಟದ ಕೆಲ್ಸಕ್ಕೆ ಬಂದ್ ಗುರುವ. ಆ ಮೇರಿ ಬೆನ್ನಿಡ್ದ. ನೋಡುದ್ಯಾ ಬೆಳ್ಳಿ, ಈ ಅಪ್ಪನ ಮಕ್ಕಳನ್ನ ಹೆಣ್ಣಿನ ಆಸೆಗೆ ನಮ್ಮ ಋಣವನ್ನೇ ಕಡಿದುಕೊಂಡು ಹೋದ್ನೇನೋ ಗುರುವ. ನಾನು ಮಾತ್ರ ಸುಮ್ಮನೆ ಮಕ್ಕಳು ಮಕ್ಕಳು ಎಂದು ಬಡಿದುಕೊಳ್ಳುವುದು. ಇವುಗಳಿಗೆ ಕುಡಿ ಮೀಸೆ ಮಳೆಯಿಟ್ಟೆಂದರೆ ದಿಕ್ಕು ದೆಸೆ ಕಾಣುವುದಿಲ್ಲ. ಆಯ್ತು, ಅವನೇ ಅಷ್ಟು ದುಡುಕಿ ಹೋದ ಮೇಲೆ ನಾನೇತಕ್ಕೆ ಅವನನ್ನು ಕರಿಬೇಕು? ಅವನ ಋಣ ತೀರಿತೆಂದೇ ತಿಳಿವೆ. ಈಗ ನಾವು ಪಂಜುಳಿಯೋ ತಿಂದು ಹಾಕಿಬಿಟ್ಟಿದೆ ಅಂದುಕೊಳ್ಳುವ. ಅಪ್ಪ, ಅವನು ತಪ್ಪು ಮಾಡಿದನೆಂದು ನೀನು ಸುಮ್ಮನೆ ಕೈಕಟ್ಟಿ ಕೂರಲು ಬರುವುದೇ? ಅಮ್ಮ ಇದ್ದಿದ್ದರೆ ಮಾತವನ್ನಲು ಬರುತ್ತಿದ್ದೆ. ಇಲ್ಲ ಇಲ್ಲ, ನಾನು ಹೋಗಿ ಅವನನ್ನು ಹುಡುಕಿ ಎಳೆದು ತರುತ್ತೇನೆ. ಆ ಮಾರಿಗಿಂತಲೂ ಚೆಲುವಾದ ಹೆಣ್ಣನ್ನು ನಾನು ಅವನಿಗೆ ಕೊಡಿಸುತ್ತೇನೆ. ಬೇಡಪ್ಪ, ಜಾತ್ರೆ ಮುಗಿದು ಹೋಗಲಿ, ಆಮೇಲೆ ನೋಡೋಣ. ನನಗಿನ್ನೆಲ್ಲಿಯ ಜಾತ್ರೆ ಬೀಳಿ. ನೀನು ಕಾಳ ನೀಲು ರೊಟ್ಟಿ ಹೋಗು, ಕರೆದುಕೊಂಡು ಹೋಗಲು ಈಗ ಚನಿಯನಿದ್ದಾನಲ್ಲ, ನಾನು ಆ ಗುರುವನ ಚುಟ್ಟಿಡಿದು ಹೇಳ್ಕೊಂಡು ಬರ್ತೇನೆ. ಬೆಳ್ಳೆ ಚನ್ಯಾ, ಬೆಳ್ಳೆ, ಒಂದಿಷ್ಟು ಗಂಜಿ ಇದ್ರೆ ತರ್ತೀಯ? ಯಾಕೋ ತಲೆ ಎಲ್ಲ ಭಾರ ಬೆಳ್ಳೆ, ಮೈ ಎಲ್ಲ ಸುಡ್ತಿದೆ ಬೆಳ್ಳೆ. ಸರಿ ತರ್ತೀನಿ. ಚನ್ಯಾ ಚನ್ಯಾ, ಹೇಳು. ಗಂಜಿ ಕೊಡಿ. ಸಾಕು ಬೆಳ್ಳೆ, ಬೆಳ್ಳೆ, ಯಾವುದೋ ಭೂತ ಮೈ ಹೊತ್ತಂಗಾಗಿದೆ ಬೆಳ್ಳೆ. ತುಂಬಾ ಪಂಚಲ್ಲಿ, ನೀನೇ ಕಾಪಾಡಬೇಕು ನಮ್ಮ ಬಳಗವನ್ನ. ಚನ್ಯಾ, ಚನ್ಯಾ, ಚನ್ಯಾ. ಚನ್ಯಾ, ಏ ಚನ್ಯಾ, ಚನ್ಯಾ, ಅಲ್ಲಿ ಗುರುವನ ಮದುವೆ ಸಮಯಕ್ಕೂ ಇಲ್ಲವಾಗಲಿ, ಇಲ್ಲಿ ಚನಿಯನ ಸಾವಿನ ಸಮಯಕ್ಕೂ ಇಲ್ಲವಾಗಲಿ. ಎಲ್ಲ ಮುಗಿಯಿತಲ್ಲ. ಬಿಳಿ, ನಿನಗೆ ಬರೀ ಭ್ರಮೆ. ಅವರಿಬ್ರು ಹೋದ್ರೇನಂತೆ, ನೀನಿಲ್ಲವೇ? ನಮ್ಮ ಕಾಳ ನೀಲರಿಲ್ಲವೇ? ಹೆಚ್ಚಾದರೆ ಎಲ್ಲರೂ ಹೋಗುವುದೇ, ನಾನು ಹೋಗುತ್ತೇನೆ. ಅಪ್ಪ, ಕಡೆಯ ತನಕ ಉಳಿಯೋರು ಯಾರು? ಏನೋ ಈ ವರ್ಷದ ಜಾತ್ರೆ ನಮ್ಮ ಪಾಲಿಗೆ ಈಗ ಆಯಿತೇನೋ. ಇಲ್ಲಿ ನನ್ನ ದುಡಿಯಿತ್ತ. ಅಪ್ಪ, ನಿನ್ನ ದುಡಿಗೆ ಒತ್ತು ಗೊತ್ತು ಬೇಡವೇ? ನಿನ್ನ ದುಡಿ ಹಾಳಾಗಲಿ. ಏ ಬೆಳ್ಳಿ, ಅಲ್ಲೇನು ಕತ್ತಲಲ್ಲಿ ಕೂತಿರೋದು? ಹೊರಗೆ ಬೆಳದಿಂಗಳು ನೋಡು ಬಾ. ಅಪ್ಪ,
ಸುಮ್ಮನೆ ಮಲಗಬಾರದೆ? ಇಲ್ಲ, ಬೆಳಗಾಯಿತೆಂದರೆ ಧನಿಗಳ ಮನೆಯಲ್ಲಿ ದುಡಿತಾ ಇದ್ದದ್ದೇ. ನೀಲಕಾಳರನ್ನು ಕರಿ, ಒಂದಿಷ್ಟು ಮೋಜಿನಿಂದ ಕುಣಿಯುವ. ಜಾತ್ರೆ ಕಳೆಯಿತೆಂದರೆ ಮಳೆಗಾಲ ಬಂತೆಂದರೆ ದನಿಗಳ ಗದ್ದೆಯ ಕೆಸರಲ್ಲಿ ಕೊಳತೆ ನಾಡುವುದು. ಆದರೆ ನಾನು ಇಂದು ನನ್ನ ಮನೆಯ ಅಂಗಳದಲ್ಲಿ ದುಡಿಯ ಬಡಿಯುತ್ತೇನೆ, ಕುಣಿಯುತ್ತೇನೆ. ಕರಿಯ ನನ್ನ ಮಕ್ಕಳನ್ನ. ಯಾಕೆ ಅವರು ಮಲಗುವುದು ಬೇಡವೇ? ಮಲಗಿದ್ರೆ ಎಚ್ಚರಿಸಬಾರ್ದೇನು? ಅಯ್ಯೋ, ಓ, ನೀನು ನನ್ನ ಮಾತನ್ನ ಮೀರೋಳಾದೇನೋ? ಮಕ್ಳ ಹೇಳಿಪ್ಪ, ಹೇಳಿ. ಅಪ್ಪ ಸಿಟ್ಟಿಗೆಟ್ಟಾರೆ, ಹೇಳಿ. ಬನ್ನಿ. ಕುಡೀರಿ ಒಂದಿಷ್ಟು. ಜೋರಾಗಿ ಕುಡಿಯಿರಿ. ನಿಮ್ಮ ಕಾಲುಗಳಿಗೇನು ರೋಗ ಬಂದಿದೆಯೇನೋ? ಕುಡಿಯಿರಿ ಇನ್ನೂ ಜೋರಾಗಿ. ಸಾಕು ಅಪ್ಪ. ಬನ್ನಿ ಮಕ್ಕಳ, ನೀವು ಮಲಗಿಕೊಳ್ಳಿ, ಬನ್ನಿ. ಹೋದ್ರೆ ಅವರ ಪ್ರಾಣವನ್ನು ತೆಗೆದೇನೋ. ಕುಣಿಯಲಿ ಅವರು, ಅವರಿಗೆ ಕುಣಿಯಲು ಬರುವುದಿಲ್ವೋ ನೋಡುವ. ನಿದ್ದೆಗಣ್ಣಲ್ಲಿ ಅವು ಏನು ಕುಣಿತಾವು? ಸುಮ್ಮನೆ ಅವರ ಪ್ರಾಣ ತಿನ್ನಬೇಡ. ದೇವರು ಉಳಿಸಿರುವ ಈ 2 ಮಕ್ಕಳನ್ನಾದರೂ ಸರಿಯಾಗಿ ಕಾಣಬಾರದೆ? ಅವರು ನನ್ನ ಮಕ್ಕಳಾದರೆ ಕುಣಿಯಲಿ, ದೇವರ ಮಕ್ಕಳಾದ್ರೆ ಬೇರೆ ಸಾಯಲಿ. ಅಪ್ಪ, ಹೆಚ್ಚಾಯ್ತು ನಿನ್ನದು. ಏನು ಕುಡಿದು ಬಂದಿರುವೆ ಏನೋ? ಹೌದು, ನೋಡು, ನಿನ್ನ ಗುರುವಣ್ಣನ ಮದುವೆಗೆ ಹೋಗಿದ್ನಲ್ಲ, ಅವರ ಮಾವ ನೆಂಟ ಬಂದ ಎಂದು ತಿಳಿದು ನನಗೆ ಕುಡಿತದ ಉಪಚಾರ ಮಾಡಿ ಕಳಿಸಿರುವ. ಏನ್ ಸುಮ್ಮನಾಗಿ ಬಿಟ್ಟಿರಿ? ನೀವು ಕುಣಿಯಲಿಲ್ಲ ಎಂದರೆ ನಿಮ್ಮ ಮೈ ಮೇಲೆ ಕುಣಿಯುತ್ತೀರಿ. ನೋಡಿ, ಕುಣಿಯಿರಿ. ಸಾಕು ಅಪ್ಪ. ಬನ್ನಿ ಮಕ್ಕಳ, ನೀವು ಮನೆಗೆ ಕೊಳ್ಳಿ, ಬನ್ನಿ. ನೀವು ಅಲ್ಲಿದ್ದರೆ ನಿಮ್ಮ ಪ್ರಾಣ ಉಳಿಲಿಕ್ಕಿಲ್ಲ. ಅಪ್ಪ, ನಿನಗೆ ಕುಣಿಯುವ ಮನಸ್ಸಿದ್ದರೆ ನನ್ನ ಬೆನ್ನ ಮೇಲೆ ಕುಣಿದು ಬಿಡು. ಸುಮ್ಮನೆ ಅವರ ಪ್ರಾಣ ತಿನ್ನಬೇಡ. ಎತ್ತುಗಳನ್ನು ಒಯ್ದು ದನಿಯರ ನೆಲದಲ್ಲಿ ಕಟ್ಟಬೇಕೆ? ಇಲ್ಲ, ನನಗಾದದ್ದು ಇನ್ನೊಬ್ಬರಿಗೆ ಏಕೆ ಸಿಗಬೇಕು? ನನ್ನ ಚೆನ್ನೆಯ ಗುರುವರೇ ನನ್ನ ಪಾಲಿಗಿಲ್ಲದಾದ ನನ್ನ ದುಡಿಯ ಬಡಿತಕ್ಕೆ ಕುಣಿಯುವ ಮಕ್ಕಳು ನನಗಿಲ್ಲ. ಈ ಆಳು ಎತ್ತುಗಳು ನನ್ನ ಆಸೆಯನ್ನು ನಡೆಸಿಕೊಡುವೇನು? ಇಲ್ಲ, ಇವುಗಳಿದ್ದರಲ್ಲವೇ ದನಿಗಳು ನೇಗ್ಲಿ ಕಟ್ಟಲಿಕ್ಕೆ ಹೇಳುವುದು. ಇಲ್ಲ, ನನ್ನ ಕೆಲಸಕ್ಕೆ ಬಾರದ ಈ ಎತ್ತುಗಳನ್ನು ಕಟ್ಟಿಕೊಂಡು ನಾನೇನು ಸಾಯಲಿ? ಇವುಗಳನ್ನ ಹೊಡೆದು ಸಾಯಿಸುವುದೇ ಸರಿ. ಸಾಯಿರಿ. ನನಗೆ ಸಿಗದ ತುತ್ತು ಇನ್ನೊಬ್ಬರಿಗೆ ಸಿಗದ ಹಾಗೆ ಮಾಡಿದೆ. ಅವನನ್ನ ಹೊರಬರ ಹೇಳೋ.
ಅಪ್ಪನಿಗೆ ಬುದ್ಧಿ ನೆಟ್ಟಾಗಿಲ್ಲ. ಎಂದಿನಿಂದ? ಅದನ್ನೆಲ್ಲ ನಿಮ್ಮ ಹತ್ತಿರ ಹೇಳಿ ಏನು ಪ್ರಯೋಜನ? ದೇವರ ಹತ್ತಿರವೇ ಹೇಳಬೇಕು. ಸರಿ ಸರಿ, ಈಗ ನಾನೇ ಕೇಳಿಗೆ ಬಂದಿದ್ದು ತಿಳಿಯುತ್ತೆ. ನಿನ್ನ ಅಪ್ಪನ ಸಾಲ ತೀರಿಸಲು ಬಂದ ನಿನ್ನ ಅಣ್ಣಂದಿರು ಕುಡಿಯುತ್ತಾ ಮೋಜ ಮಾಡುತ್ತಾ ತಿರುಗಾಡದು. ನಿನ್ನ ಅಪ್ಪನ ಸಾಲ ಒಂದು ಕಾಸು ತೀರಲಿಲ್ಲ. 20 ರೂಪಾಯಿ ಇದ್ದದ್ದು ಹೋಗಿ 25 ಆಗಿ ಬೆಳೆದು ಕುಳಿತಿದೆ. ಏನ್ ಹೇಳ್ತಿ? ಹೇಳುವುದೇನಿದೆ, ದುಡ್ಡು ಕೊಡುವ ಪ್ರಾಣ ನಮಗಿಲ್ಲ. ಅಣ್ಣಂದಿರ ಅವಸ್ಥೆ ಆಗಾಯಿತು, ಅಪ್ಪನ ಅವಸ್ಥೆ ಹೀಗಾಗಿದೆ. ನಿಮಗೆ ದೇವರು ಬುದ್ಧಿ ಕೊಟ್ಟಂತೆ ನಡೆಸಿ. ಏಕೆ? ನಿನ್ನ ಅಣ್ಣಂದರಿಗೇನಾಯ್ತು? ಕೊಕ್ಕಡದಲ್ಲಿ ನಿಮ್ಮಣ್ಣ ಗುರುವ ಸಿಕ್ಕಿದ್ದ. ಈ ವರ್ಷಲ್ಲಿಯೇ ಗದ್ದೆ ಬೇಸಾಯ ಮಾಡ್ತಾನಂತೆ. ಮದುವೆಯಾದನಂತೆ ಅಲ್ಲಿಯೇ. ನೀವು ಹೋಗ್ಲಿಲ್ವೇ? ಜಾತಿ ಕೆಟ್ಟವರ ಮನೆಗೆ ನಾವ್ಯಾಕೆ ಹೋಗಬೇಕು? ಸರಿ ಸರಿ, ಈ ವರ್ಷ ನಿಮ್ಮಲ್ಲಿ ಯಾರು ಕೆಲಸಕ್ಕೆ ಬರ್ತೀರಾ ಹೇಳಿ. ಸುಮ್ಮನೆ ಹಣ ಬಾಕಿ ಇರ್ಸ್ಕೊಂಡ್ರೆ ಮುಂದೆ ಕೋರ್ಟ್ ಕಚೇರಿಯಿಂದ ತೊಂದರೆ ಬಂದಿತ್ತು. ಏನು ಬಂದರೆ ಯಾರು ಏನು ಮಾಡುವುದು? ಏನಾಗಂದ್ರೆ ಯಾಕೆ ನಿಮಗೆ ಸಾಲ ತೀರ್ಸೋ ಮನಸ್ಸೇ ಅಲ್ಲವೋ? ಸುಮ್ಮನೆ ನಿನ್ನ ಹತ್ತಿರ ಮಾತೇನೋ. ಕರೆ ನಿನ್ನ ಅಪ್ಪನನ್ನ. ಅಪ್ಪ ಮಲಗಿದ್ದಾನೆ. ತಾನು ಬರುವನೆಂದರೆ ಅವನಿಗೆ ದೊರವೇ ಕುದಕುವುದು. ಸರಿ, ಆ ನಿನ್ನ ಚನಿಯ ಅವನ ಕಳಿಸು. ಅವನನ್ನು ಕಳಿಸಿ ಆಯಿತು. ಅಲ್ಲಿ ನೋಡಿ, ಆ ಮರದ ಕೆಳಗೆ ಮಲಗಿದ್ದಾನೆ, ಹೊತ್ತುಕೊಂಡು ಹೋಗಿ. ಸರಿ ಸರಿ, ನಾನು ಮುಂದಿನ ಶುಕ್ರವಾರ ಬರ್ತೇನೆ. ಯಾರಾದ್ರೂ ಇಬ್ರು ನನ್ನಿಂದ ಹೊರಡಲೇಬೇಕು. ನೀನೇ ಹೇಗೆ ಕೊಡಬಾರ್ದು? ಇಲ್ಲಿ ಬಿದ್ಕೊಂಡಿದ್ದು ಏನ್ ಮಾಡ್ತಿ? ಯೋಚಿಸ್ ನೋಡು. ಈ ತೋಟದ ಸಾಲ ಇರುವಷ್ಟು ದಿನ ನಾವು ಸುಖದ ಬಾಳ್ವೆ ಮಾಡುವ ಹಾಗಿಲ್ಲ. ಯಾವ ಹಾದಿಯೂ ಇಲ್ಲ ಎಂದರೆ ಇನ್ನು ನಾನೇ ತೋಟಕ್ಕೆ ಹೋಗಿ ದುಡಿದು ತೋಟದ ಸಾಲ ತೀರಿಸಿ ಬರುತ್ತೇನೆ. ಅಪ್ಪ, ಮೊನ್ನೆಲ್ಲ ಸೇರ್ಗಾರು ಹೇಳಿದ್ದು ಕೇಳಿಸಿದ್ದೆ. ಮತ್ತೆ ತಿರುಗಿ ಬರುವರಂತೆ. ಬರ್ಲಿ ಬರಲಿ ಎಂದರೆ ಅವರಿಗೇನಾದರೂ ಒಂದು ಸಮಾಧಾನ ಹೇಳಬಾರದೆ? ತೋಟದ ಸಾಲ ಇನ್ನೂ ಹಾಗೆ ಉಳಿದಿದೆಯಂತೆ. ಸೋಮ, ಸೋಮ, ಇದೇನ್ ಸೋಮ, ಇಷ್ಟು ಸಮಯ ಆದ್ರೂ ಕೆಲಸ ಹಿಡಿಯೋದು ಬೇಡ? ಗದ್ದೆಗೆ ಬೇಲಿ ಆಗಬೇಕು, ಮನೆ ಕೋಡಿ ಒಂದು ಸಂಕ ಕಟ್ಟಬೇಕು. ಕಾಡಿನಿಂದ ತಂದ ಬಿದಿರಿನ ರಾಶಿ ಹಾಗೆ ಬಿಸಿಲಿನಲ್ಲೇ ಒಣಗುತ್ತಿದೆ. ಅದಕ್ಕೊಂದು ಮಾಡಬೇಕು. ಮನೆಯ ಮುಂದಿನ ಚೂರುಪಾರು ಕೆಲಸಗಳು ಹಾಗೆ ರಾಶಿ ರಾಶಿ ಬಿದ್ದಿವೆ. ನಾನು ನಿನ್ನ ಮನೆಯ ಬಾಗಿಲಿಗೆ ಬರಬೇಕೇನೋ? ನಿನಗೊಂದು ಕೆಲಸ ಹೇಳಲು? ಇಲ್ಲ ಬೆಳಿಗ್ಗೆ ಬಿರುಮ ಪೂಜಾರಿ ಅಂಗಡಿಗೆ ಹೋಗಿ ಬಂದಿಯೋ? ನೀವು ನನಗೆ ಕೈ ತುಂಬ ಕೂಲಿ ಕೊಡುವಾಗ ಬೆಳಿಗ್ಗೆ ಏನು ಸಂಜೆ ಏನು? ಆಯ್ತು, ಅದೇ ಆಯ್ತು. ನೀನಿಂದ ನನ್ನ ಮನೆಯ ಬಾಗಿಲಿಗೆ ಕಾಲಿರಿಸ್ಕೊಡುದು. ಅಯ್ಯ ಅಯ್ಯ, ಏನಿದ್ದರೂ ಕ್ಷಮಿಸಬೇಕು. ಅಪ್ಪನಿಗೆ ಮುದಿ ವಯಸ್ಸು, ಹೆಚ್ಚು ಕಡಿಮೆ ಆದರೆ ನೀವು ಹೊಟ್ಟೆಯಲ್ಲಿ ಹಾಕಿಕೊಳ್ಳಬೇಕು. ಅಣ್ಣಂದಿರ ಅವಸ್ಥೆ ಆದಾಗಿನಿಂದ ಅಪ್ಪನಿಗೆ ತಲೆಯೇ ಸರಿ ಇಲ್ಲ, ಹುಚ್ಚು ಹಿಡಿದಿದೆ ಅವನಿಗೆ. ಸೋಮ, ನಿನಗೆ ಹೇಳಿದರೆ ತಿಳಿಯುವುದಿಲ್ಲ. ನೀನು ಬಂದು ಹೋಗುತ್ತಿರು. ನೀನು ಅವನ ಪರವಾಗಿ ಬಂದು ಅವನ ಪಡಿಯನ್ನು ತೆಗೆದುಕೊಂಡು ಹೋಗು. ಏನು ಪುಣ್ಯವೋ ಏನು, ನಿಮ್ಮಂತ ಭಾಗ್ಯವಂತರ ನೆಲದಲ್ಲಿ ಬಂದು ಬಿದ್ದಿದ್ದೇವೆ. ನೀವೇ ಸಹಿಸಿಕೊಂಡು ಹೋಗಬೇಕು. ಮೊನ್ನೆಲ್ಲ ಸೇರ್ಗಾರು ಬಂದು ಹೋದ್ರು. ತೋಟದ ಸಾಲ ಇನ್ನೂ ಹಾಗೇ ಇದೆಯಂತೆ. ಇಬ್ಬರು ಅಣ್ಣಂದಿರು 1 ವರ್ಷ ದುಡಿದು ಅದು ಏನು ಮಾಡಿದರೋ ಏನೋ, ಅದೇ ಅವರಿಗೆ ಗೊತ್ತು. ಅಲ್ಲಿ ಮಾಡುವುದೇನು? ಅಲ್ಲಿ ಮಾಡುವುದು ಒಂದೇ ಕೆಲಸ, ಮೂಗಿನ ಸೊಳ್ಳೆಯವರೆಗೂ ಕುಡಿಯುವುದು. ಇನ್ನು ನೀವು ಹೊಲೆಯರು ಮಾಡಿದ ಸಾಲ ತೀರುವುದುಂಟೆ. ಬಾನು ಹರಿದ ನೆಲಕ್ಕೆ ಬೀಳಬೇಕು, ನಿಮ್ಮವರ ಸಾಲ ತೀರಬೇಕಾದ. ನೋಡೋ, ಅವನಿಗೆ ಹೇಳಿದರೆ ತಿಳಿಯುವುದಿಲ್ಲ. ಆ ಎತ್ತುಗಳ ಕಾಲು ಸರಿಯಾಗುತ್ತಲೇ ನನ್ನ ಮನೆಗೆ ತಂದು ಕಟ್ಲಿ. 30 ರೂಪಾಯಿ ಕೊಡ್ತೇನೆ. ಸಾಲ ತೀರಿಸಿಕೊಂಡು ಕೈಯಲ್ಲಿ 4 ಕಾಸು ಸಿಗುವ ಹಾಗೆ ಮಾಡ್ತೇನೆ. ಏನು ಇಲ್ಲದೆ ಬರಿಯ ಸಾಲ ಕೊಡಿ ಅಂದ್ರೆ ಅದು ನನ್ನಿಂದ ಆಗದು. ಅಪ್ಪ, ಧನಿಗಳ ಮಾತು ಕೇಳಿಸಿದ್ದೆ.
ಈ ತೋಟದ ಸಾಲ ಇರುವಷ್ಟು ದಿನ ನಮಗೆಲ್ಲಿಲ್ಲದ ಕಾಟ. ಅದಕ್ಕೇನು ಸಾಯಲಿ ನಾನು? ಸಾಯುವುದು ಬೇಡ, ಏನು ಬೇಡ. ಹೇಗೋ ಗದ್ದೆ ಬೇಸಾಯ ಮಾಡುವ ಋಣ ನಮಗಿಲ್ಲ. ಬರಿದ ಎತ್ತುಗಳನ್ನು ಕಟ್ಟಿಕೊಂಡು ಮಾಡುವುದೇನು? ಇಲ್ಲ, ನನ್ನದೇ 4 ಗೇಣು ನೆಲವನ್ನು ನಾನು ಊಳಲೇಬೇಕು. ಅಪ್ಪ, ಊಡುವುದೆಂದರೆ ಚಂದಕ್ಕೇನು? ನಿನಗಷ್ಟು ಇಷ್ಟವಿದ್ದರೆ ಇಲ್ಲೇ ಮನೆ ಮುಂದೆ ಅಗಳವನ್ನೇ ಊಳಬಹುದಲ್ಲ. ನೀನು ಈ ಸ್ಥಿತಿಯಲ್ಲಿ ಅವುಗಳನ್ನು ಜೀವಂತವಾಗಿ ಉಳಿಸುವ ಹಾಗೂ ಇಲ್ಲ. ಒಂದು ರಾತ್ರಿ ನನಗಿಲ್ಲದೋ ಬೇರೆಯವರಿಗೆ ಏಕೆ ಎಂದು ಕಡಿದು ಹಾಕಿದರೂ ಆಯಿತು. ಎತ್ತುಗಳು ಓದವು ಅನ್ನೋ ಚಿಂತೆಗೆ ಬದಲು 15 ದಿನಕ್ಕೆ ತಿನ್ನಲು ಮಾಂಸ ಸಿಕ್ಕಿತಂತ ನಗುತ್ತಾ ಬಿದ್ದಿರುತ್ತೆ. ಅಪ್ಪ, ಎತ್ತುಗಳ ಕಾಲು ನೋವು ಗುಣವಾದೊಡನೆ ದನಿಯರಿಗೆ ಮಾರಿ ಬಿಡುವ. ಬೇಡ ಬೇಡ ಬೇಡ. ನೀನು ಎತ್ತುಗಳನ್ನು ಮಾರುವ ಬದಲು ಈ ಮುದಿ ಅಪ್ಪನನ್ನೇ ಮಾರಿಬಿಡು. ಮನ್ನೇಲನಿಗಾದ್ರೆ ಮನ್ನೇಲನಿಗೆ, ದನಿಗಳಿಗಾದ್ರೆ ದನಿಗಳಿಗೆ, ಇಲ್ಲ ನನ್ನನ್ನು ಹೊಳಗೆ ನೂಕಿ ಆಮೇಲೆ ನೀನು ಈ ನನ್ನ ಎತ್ತುಗಳನ್ನ ಮಾರಿಬಿಡು. ಸಾಲ ತೀರಿಸಿ 4 ಕಾಸು ಹೆಚ್ಚಿಗೆ ಸಿಕ್ಕಿತೆಂದರೆ ನೀನೊಂದು ಸೀರೆ ಕೊಂಡು ತೊಟ್ಟು ಹಬ್ಬ ಮಾಡಿಬಿಡು. ಈ ಹಬ್ಬ ಸತ್ತರಿತು. ಅಪ್ಪ, ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳ ಮೇಲಿಲ್ಲದ ಪ್ರೀತಿ ಈ ಕಾಡಿನಲ್ಲಿ ಸಿಕ್ಕ ಕರುಗಳ ಮೇಲೆ ಹುಟ್ಟಿದ್ದೇನು? ನೋಡಪ್ಪ, ಈ ಎತ್ತುಗಳನ್ನು ಮಾರುವುದು ಬೇಡ ಎನ್ನುವುದಾದರೆ ಇನ್ನು ನಾನೇ ತೋಟದ ಕೆಲಸಕ್ಕೆ ಹೋಗಬೇಕಾದಿತ್ತು. ಏನು? ನೀನು ಹೋಗುವುದೇ? ಬೇರೆ ಹಾದಿ ಯಾವುದಿದೆ? ನನ್ನ ಜೊತೆ ಕಾಳ ಬರಲಿ, ಇಲ್ಲಿ ನಿನ್ನ ಜೊತೆ ನೀಲ ನಿಲ್ಲುವ ಅಷ್ಟೇ. ತೋಟದ ಹೊಲಸು ಒಂದು ಸಾರಿ ತೀರಿತೆಂದರೆ ನಮ್ಮನ್ನು ಪೀಡಿಸುವವರು ಯಾರು? ಬೆಳ್ಳಿ, ಅಪ್ಪ, ನೀನು ಈ ಎತ್ತುಗಳನ್ನು ಮಾರುವುದು ಬೇಡ ಎನ್ನುವುದಾದರೆ ನನ್ನನ್ನು ತೋಟದ ಕೆಲಸಕ್ಕೆ ಹೋಗುವುದಕ್ಕೆ ಬಿಡ. ಹಾಗೆಯೇ ಆಗಲಿ. ಹೇಗಾಗುವುದಿದೆಯೋ ಹಾಗೇ ಆಗುವುದು. ಹೊಲಿಯರ ಕುಲ ದೇವರಿಗೂ ಬೇಡದ ಕುಲವಾಯ್ತೇನೋ. ನನ್ನಿಬ್ಬರು ಗಂಡು ಮಕ್ಕಳ ಕೈಲಿದ್ದಾಗದ ಕೆಲಸವನ್ನು ನೀನು ನನ್ನ ಮಗಳಾಗಿ, ಅದರಲ್ಲೂ ಒಂದು ಹೆಣ್ಣಾಗಿ ನಾನು ಮಾಡಿದ ಸಾಲವನ್ನು ತೀರಿಸಿ ಬಂದೆ. ಇನ್ನು ಮುಂದಾದರೂ ಸುಖವಾಗಿ ಬಾಳಬಹುದು ಎಂದುಕೊಂಡು ಆ ದೇವರು ನಮ್ಮಂತವರನ್ನ ಹುಟ್ಟಿಸಬೇಕು ಏಕೆ? ಹೀಗೆ ಪ್ರಾಣ ತೆಗೆಯಬೇಕು ಏಕೆ? ಬೆಳ್ಳಿ, ನೀನು ಹೀಗೆ ಅಳುತ್ತಾ ಕುಳಿತಿದ್ದರೆ ಸತ್ತ ನಮ್ಮ ನೀಲ ಎದ್ದು ಬರುವನೇನು? ಎಷ್ಟೆಷ್ಟು ದಿನ ನಮ್ಮೊಟ್ಟಿಗೆ ನೀರಿನ ಋಣ ಇದೆಯೋ ಅಷ್ಟು ದಿನ ನಮ್ಮ ಜೊತೆಯಲ್ಲಿ ಅವರು. ಅದು ಕಳೆಯಿತೆಂದರೆ ಅವರಷ್ಟಕ್ಕವರು, ನಮ್ಮಷ್ಟಕ್ಕೆ ನಾವು. ನೋಡುದ್ಯಾ ಬೆಳ್ಳಿ, ನಾವು ಹೊಲೆಯರಾಗಿ ಹುಟ್ಟಿದ್ದಕ್ಕೆ ಗೇಣಿಗೊಂದಿಷ್ಟು ನೆಲ ದಕ್ಕದಿದ್ರು ಹಾಳಾಗೋಗ್ಲಿ, ನಮ್ಮ ನೀಲ ತೋಡಿನಲ್ಲಿ ಬಿದ್ದು ಸಾಯುತ್ತಿರುವಾಗ ಅವನನ್ನು ಉಳಿಸಲು ಬಂದವನಿಗೂ ಕೂಡ ಅಡ್ಡಗಾಲಾಯಿತು. ಕುಲದೇವರನ್ನು ನಂಬಿ ಚದಿಯನನ್ನು ಕಳೆದುಕೊಂಡು ಈ ವರ್ಷ ನೀಲಿವನ್ನು, ಮುಂದಿನ ವರ್ಷದ ಸರದಿ ಯಾರದ್ದೋ ಏನು?
ನಮಗಿನ್ನು ಈ ಊರ ದೇವರ ತಂಟೆಯೇ ಬೇಡ. ಕುಲದೇವರನ್ನು ನಂಬಿ ನಮ್ಮ ಆಸೆ ಕೈಗೂಡದ ಮೇಲೆ ನಾವು ಪಾದ್ರಿ ಮತ ಸೇರಬಾರ್ದು ಏಕೆ? ನಾನು ಹೊಲೆಯನಾಗಿರುವಷ್ಟು ಕಾಲ ಬೇಸಾಯಗಾರನಾಗಲಾರೆ. ನಮಗಿನ್ನು ಯಾವ ಮತವಾದ್ರೇನು? ನಾನು ಸುಮ್ಮನೆ ಸಿಟ್ಟು ಮಾಡಿಕೊಳ್ಳುವುದು ನಮ್ಮ ಗುರುವನ ಮೇಲೆ. ಹಾಗೆ ನೋಡಿದರೆ ಅವನೇ ಜಾಣ. ಸತ್ತ ಮಕ್ಕಳ ಬಗ್ಗೆ ಹೀಗೆ ಅಳುತ್ತಾ ಕೂರುವ ಬದಲು ಇರುವ ಮಗನು ಕೂಡ ಕಡೆ ದಿನಗಳನ್ನಾದರೂ ಕಳೆಯಬಾರದು ಏಕೆ? ಹೌದು ಅಪ್ಪ, ನೀನು ಈಗಲೇ ಹೋಗಿ ಗುರುವಣ್ಣನನ್ನು ಮಾತನಾಡಿಕೊಂಡು ಬಾ. ಅವನು ಖಂಡಿತ ನಮ್ಮ ಕೈ ಬಿಡುವುದಿಲ್ಲ. ನಾವು ಪಾದ್ರಿ ಮತ ಸೇರಿದೆವೆಂದರೆ ಎಲ್ಲರೂ ಕೂಡಿರಬಹುದು. ಹಾ, ಎಲ್ಲವೂ ಕೈ ಮೀರಿದ ಮೇಲೆ ಹಾಗಾದರೆ ಆಗಲಿ. ನೀವೇಕೆ ಇಲ್ಲಿಗೆ ಬಂದಿರಿ? ನಿಮ್ಮ ಋಣ ತೀರಿತಲ್ಲ. ಇಲ್ಲಿ ಆಸೆ ಪಟ್ಟು ನಿಮ್ಮ ತೋಟದ ಕೆಲಸಕ್ಕೆ ಬರಲು ಯಾರು ಸಿದ್ಧರಿಲ್ಲ. ಸೋಮ, ನಾನು ಅದಕ್ಕೆ ಬಂದವನಲ್ಲ. ಈ ಊರಿಗೆ ಬರುವ ಕೆಲಸವಿತ್ತು. ಕುಕ್ಕಡದಲ್ಲಿ ನಿನ್ನ ಮಗ ಗುರುವ ಸಿಕ್ಕಿದ್ದ. ಈಗ ನಿನಗೂ ನಿನ್ನ ಮಗಳಿಗೂ ಅವನ ನೆಲದಲ್ಲೇ ಬೆಳೆದ ಕಾಯಿ ಪಲ್ಯ ಕೊಟ್ಟು ಕಳಿಸಿರುವ. ನಿಮ್ಮನ್ನೆಲ್ಲ ನೋಡುವ ಆಸೆ ಆಗಿದೆ, ಬರಲಿ ಎಂದು ಕೇಳಿರುವ. ನಾನು ಹೇಗೂ ಇನ್ನು ಒಂದು ವಾರದಲ್ಲಿ ಕುಕ್ಕಡಕ್ಕೆ ಹೋಗುವನಿದ್ದೇನೆ. ನೀನು ಆಗಲಿ ಎಂದರೆ ಅವನಿಗೆ ತಿಳಿಸಿ ಬಿಡುವೆನು. ಚಮ್ಮ, ಅಲ್ಲಿ ನೀನು ನಿನ್ನ ಮಗನನ್ನು ಸೇರಿ ಕುಕ್ಕಡದಕ್ಕೆ ಸುಖವಾಗಿರಬಾರದು. ನಾವುಗಳು ಅದನ್ನೇ ವಿಚಾರ ಮಾಡುತ್ತಿದ್ದೆವು. ನಮಗಿರುವವರು ಅವನೊಬ್ಬನೇ ಊರುಗಳು. ಹೇಳಿ, ನಾವು ಇನ್ನು ಅವನೊಟ್ಟಿಗೆ ಜಗಳವಾಡುವುದು ಬೇಡ. ಆದರೆ ಅವರೊಂದಿಗಿರುವುದಾದರೆ ನಿಮ್ಮ ಜಾತಿಯವರೇನೆಂದಾರು? ಸೇರ್ಗರೆ, ನಾವು ಪಾದ್ರಿ ಮತ ಸೇರಿದನ್ನು ಮಾಡಿದ್ದೇವೆ. ಆಯ್ತು, ಇನ್ನೇನು? ನಿಮಗೆ ನಿಮ್ಮ ಅಣ್ಣನ ಆಸರೆ ಸಿಕ್ಕಿತೆಂದರೆ ಇನ್ಯಾವ ಚಿಂತೆ ಇದೆ? ಅಂತೂ ನೀವು ನಮ್ಮವರೇ ಆಗಿರ್ತೀರಿ. ಸರಿ ಚೋಮ, ನಾನು ಬರ್ತೇನೆ. ಇಲ್ಲೇ ತಡ ಆಯ್ತು. ಬರ್ತೇನೆ ಚೋಮ. ಬರ್ತೇನೆ. ಹೇಳಿ, ನಾನು ಗುರುವಣ್ಣನ ಮೇಲೆ ಎಷ್ಟು ಸಿಟ್ಟು ಮಾಡಿದ್ರು, ನನ್ನ ಮೇಲಿನ ಪ್ರೀತಿಯಿಂದ ಎಷ್ಟೊಂದು ಕಾಯಿ ಪಲ್ಯ ಕಳಿಸಿಕೊಟ್ಟಿರುವ ನೋಡು. ಹೌದು ಅಪ್ಪ, ನೀನಿನ್ನು ತಡ ಮಾಡೋದು ಬೇಡ. ಈಗಲೇ ಹೋಗಿ ಗುರುವಣ್ಣನನ್ನು ಕರೆದುಕೊಂಡು ಬಂದು ಬಿಡು. ಆಗಲಿ ಬಿಳಿ, ಒಳ್ಳೆಯದಾಗುವುದಿದ್ರೆ ತಡ ಎಂದಕ್ಕೆ ಈಗಲೇ ಹೋಗಿ ಬರುವೆ. ಹೋಗಿ ಬರ್ತೆ. ಕಾಳ, ದನಿಗಳ ಮನೆಗೆ ಹೋಗಿ ಬಾ. ಏನಾದ್ರೂ ತಿನ್ಲಿಕ್ಕೆ ಸಿಕ್ಕಿತ್ತು. ಆಯ್ತಕ್ಕ. ಡಬ್ಬೆ ನಾಯಿ ತೊಲಗು. ನನ್ನ ಕೈಯ ಕೊಡೆ ಇಲ್ಲಿಯೇ ಬಿಟ್ಟಿದ್ದೆ. ಎಲ್ಲಿ ನೀನಪ್ಪ? ಆಗಲೇ ಹೆಂಡದ ಗಡಿಗೆ ಹೊರಟು ಬಿಟ್ಟನ ಹೇಗೆ? ಇಲ್ಲ ಇಲ್ಲ, ಅಪ್ಪ ಕುಕ್ಕಡಕ್ಕೆ ಹೋಗಿ ಆಯಿತು. ಅದೇನು ಇಷ್ಟು ಬೇಗ? ಮಗನನ್ನು ನೋಡುವ ಕಾತರ ಆಯ್ತೇನು? ಅದಲ್ಲದೆ ಇನ್ನು ಎಲ್ಲ ಅಲ್ಲೇ ನಿಶ್ಚಯ ಆದ ಮೇಲೆ ತಡ ಮಾಡೋದು ಏಕೆ? ಅಂತೂ ನೀವು ಜಾತಿ ಕೆಟ್ಟ ಜನ ಹಗಲಿಕ್ಕೆ ಹೊರಟಿದ್ದೀರಿ. ಮನೆಯಲ್ಲಿ ಯಾರೂ ಇಲ್ಲ? ಯಾರೂ ಇಲ್ಲ. ಕಾಳ ದನಿಗಳ ಮನೆಗೆ ಹೋಗಿದ್ದಾನೆ. ಕೆಟ್ಟದ್ದು ಬಿಟ್ಟದ್ದು ಏನಾದ್ರೂ ತಿನ್ಲಿಕ್ಕೆ ಸಿಕ್ಕಿತ್ತು ಅಂತ. ಅಂದರೆ ಮನೆಯಲ್ಲಿ ಒಬ್ಬಳೇನು?
ಪಾದ್ರಿ ಮತ ಸೇರಲು ಮಾಡಿದ್ದೇನೆ. ಇದು ನನಗೆ ಇನ್ನು ಯಾವ ದೇವರು? ಸಾಯುವ ಮುನ್ನ ಒಂದಿಷ್ಟು ನೆಲ ಸಿಗುವುದಾದ್ರೆ ನಾನು ಪಾದ್ರಿ ಮತ ಸೇರ್ಬಾರ್ದೇಕೆ? ನನ್ನ ಬಳಿಗೆ ಬಂದು ಈಗ ತಾಳುವ 3 ದಿನಕ್ಕೆ ಮುಂದೆ ನನ್ನನ್ನು ಬಿಟ್ಟು ಪಾದ್ರಿ ಉಂಡು ಓಡುವೆಯೋ? ಸೋಮ! ಇಲ್ಲ ಇಲ್ಲ, ಇಲ್ಲಿಯವರೆಗೂ ನಂಬಿ ಬಂದ ಈ ಭೂತನನ್ನು ಮರೆತು ಇನ್ನು ಸಾಯವರೆಗೂ ಉಪದ್ರವ ತಪ್ಪಲಾರದು. ಏನೇ ಆಗಲಿ, ಇದ್ದಂತೆ ಇದ್ದು ಬಂದದ್ದನ್ನು ಅನುಭವಿಸುವೆ. ಬೆಳ್ಳಿ ಸೋಮ, ನನ್ನ ಕರಿಯ ಕೊಡೆ ಬಿಟ್ಟಿದೆ ಸೋಮ. ಸೋಮ, ನನ್ನ ಕರಿಯ ಕೊಡೆ ಬಿಟ್ಟಿದ್ದೆ ಸೋಮ, ಹಾಗಾಗಿ ಬಂದದ್ದು ಸೋಮ. ತಾಯಿ, ತಾಯಿ. ಅಕ್ಕ ಎಲ್ಲಿರುವಳು? ಅಲ್ಲಿಗೆ ನೀನು ಹೋಗು. ನನಗೆ ಯಾರೂ ಮಕ್ಕಳಿಲ್ಲ. ಇದು ನನ್ನ ಮನೆ. ಯಾರು ಇಲ್ಲಿ ಕಾಲಿಡುವ ಹಾಗಿಲ್ಲ. ಎತ್ತುಗಳು ಕಾಡಿಗೆ ಹೋಗಿ ಸಾಯಲಿ. ಹೇಗಿದು ಮರದ ಕಟ್ಟಿಗೆ ತುಂಡು ಸುಟ್ಟು ಬೂದಿಯಾಗಲಿ. ಯಾರಿಗೆ ಬೇಕಿತ್ತು ಇದೆಲ್ಲ? ನನಗೆ ಬರೀ